ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಇಂಥ ಅದ್ಭುತವಾದಂಥ ಕಾರ್ಯ ಸುಮಾರು 45 ದಿವಸದ ಕಾಲ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಪುಣ್ಯ. ಎಷ್ಟು ಶ್ರಮ ತೊಗೊಂಡು ಮಾಡ್ತೀರ ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಪ್ರವಚನ ಕಾರ್ಯಕ್ರಮ ಅಂದರೆ ಮನೋರಂಜನೆ ಕಾರ್ಯಕ್ರಮ ಅಲ್ಲ. ಅಂದರೆ ಮನಸ್ಸಿಗೇನು ಬೇಸರ ಆಗಿದೆ, ಒಂದು ಸಿನಿಮಾ ನೋಡಿ ಚೆನ್ನಾಗಿರುತ್ತೆ ಅಂತೀವಿ. ಅದೇ ರೀತಿ ಮನಸ್ಸು ಭಾಳ ಏನೋ ಬೇಸರ, ಸ್ವಲ್ಪ ಹೋಗಲ್ಲಿ ಕಾಲ ಕಳ್ಕೊಂಬರೋಣ. ಮನೋರಂಜನೆ ಕಾರ್ಯಕ್ರಮದ ಕಾಲಕ್ಷೇಪ ಅಲ್ಲ. ಅಥವಾ ಕೆಲಸಕ್ಕೆ ಬರೋದೇನೋ ಹೇಳ್ತಿರ್ತಾರೆ. ಜೀವನದ ಸಂಪೂರ್ಣ ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂಥದ್ದು. ಇನ್ನು ಯಾವ ಒಂದು ವಿಷಯನೂ ಬೇಕಾಗಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಮತ್ತು ಇನ್ನು ಯಾವುದೇ ಗೋಳಿರೋಲ್ಲ. ಆ ರೀತಿಯಲ್ಲಿ ಇರಬೇಕಾದ್ರೆ ಭಾಳಷ್ಟು ಏಕಾಗ್ರತೆಯಿಂದ ಕೇಳಬೇಕು. ಹುಡುಗ ಸುಮ್ಮನೆ ಕೊಡಪ್ಪ ನೀನು ಪುಸ್ತಕ ಅಲ್ಲಾಡಿಸೋದು, ಶಬ್ದ ಮಾಡೋದು ಮಾಡ್ತಿರ್ಬೇಡ. ಹುಟ್ಟಿದವರಿಂದ ಸಾಯೋ ತನಕ ಏನಪ್ಪ ಮಾಡ್ತಾಯಿದ್ದೀವಿ? ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ, ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ, ಕುದಿಯುತ್ತಿರುವುದಾವಗು ಮಂಕುತಿಮ್ಮ, ಕುದಿಯುತ್ತಿರುವುದಾವಗು ಮಂಕುತಿಮ್ಮ. ಬೆದಕಾಟ ಬದುಕೆಲ್ಲ ಹುಟ್ಟಿದಾಗಿಂದ ಬೊಂಬೆಯಿಂದ ಪ್ರಾರಂಭ ಮಾಡಿಕೊಂಡು ಸಾಯೋ ತನಕ ಒಂದಲ್ಲ ಒಂದಕ್ಕೆ ಬೇಕು ಬೇಕು. ತಂಗಳುಂಡರು ಸಾಕಿನೂ ಉಪವಾಸಿ. ಉಪವಾಸ ತಂಗಳನ್ನ ಸಿಕ್ಕುವುದು ಸಾಕು ಅಂತಾನೆ ಉಪವಾಸ ಇದ್ದರೆ, ತಿಂದ ಮೇಲೆ ಶೃಂಗಾರ ಸಂಗಾತಿ ಬೇಕುಂಡವಂಗೆ. ಭಾಳ ಅಲಂಕಾರ ಸಂಗಾತಿ ಎಲ್ಲ ಬೇಕು. ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ, ಆಮೇಲೆ ಬಂಗಾರ ಬೇಕು, ಆ ಮನೆ ಬೇಕು, ಅದು ಬೇಕು. ಇಷ್ಟೆಲ್ಲ ಆದಮೇಲೆ ಈ ಊರಲ್ಲಿ ನನಗೊಂದು ಮರ್ಯಾದೆ ಬೇಕು. ಅದಕ್ಕೋಸ್ಕರ ರಾಜಕೀಯ ನೋಡಿ ಗೊತ್ತಾಯ್ತು, ಏನೇನೋ ಆಟ ಆಡು, ಮಾಡಬಾರ್ದೆಲ್ಲ ಮಾಡು. ಈ ರೀತಿಯಲ್ಲಿ ಸಾಯೋ ತನಕ ಒಂದೇ ಏನೋ ಒಂದು ಹುಡುಕ್ತಲೇ ಇರ್ತಾನೆ. ತೃಪ್ತಿ ಅನ್ನತಕ್ಕಂದಿಲ್ಲ, ಗೋಳಾಟ. ಏನು ಜೀವನ ಇದು? ಇದನ್ನು ನೀವೇ ಪ್ರಶ್ನೆ ಹಾಕ್ಕೋಬೇಕು. ಸ್ವಾಮಿಗಳು ನೀವು ಪ್ರಶ್ನೆ ಹಾಕ್ಕೊಂಡು ಯೋಚಿಸಲ್ಲ. ಆದ ಕಾರಣ ಇಂಥ ಕಡೆ ಸ್ವಾಮಿಗಳು ಪ್ರಶ್ನೆ ಹಾಕ್ಕೊಂಡು ಸಮಾಧಾನ ಕೊಡ್ತಾರೆ. ಆದರೆ ನೀವೇನು ಅಂದ್ಕೊಳ್ತೀರಾ? ಅಯ್ಯ ಸ್ವಾಮಿಗಳ ಜೀವನ ಆಗಿದೆಯಾ ಅನ್ನೋ ಗೋಳು. ಅಲ್ಲಿ ಆಂಧ್ರದಲ್ಲಿ ಹೇಳ್ತಿರ್ತಾರೆ. ನಾನು ದೃಷ್ಟಾಂತಗಳು ಕೊಡಬೇಕಾದ್ರೆ ಈ ಗೃಹಸ್ಥ ಜೀವನದಲ್ಲಿ ಇರತಕ್ಕಂಥ ದಿನನಿತ್ಯ ನಿಮ್ಗೆ ಅನುಭವ ಇರೋದನ್ನೇ ಹೇಳ್ತಿರ್ತೀನಿ, ಯಾಕೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಬಟ್ ಜನಗಳೇನು ಅರ್ಥ ಮಾಡ್ಕೊಳ್ತಾರೆ? ಸ್ವಾಮಿಗಳು ಮದುವೆ ಮಾಡಿಕೊಂಡು ಹೆಂಡತಿ ಕನೇಲಿ ಹೇಗೋಕ್ಕಾಗಿಲ್ಲ, ಅದಕ್ಕೆ ಸನ್ಯಾಸ ತೊಗೊಂಡಿದ್ದಾರೆ. ಅಲ್ಲಿ ಆಂಧ್ರದಲ್ಲೂ ಹಾಗೆ స్వాములు పెళ్లి చేసుకున్నారు, భార్యతో ఎగిరానికి కాలేదు, అందుకు సన్యాసం వచ్చినారు. వాళ్ళ జీవితాలు అట్లున్నాయేమో, మా జీవితాలు బాగున్నాయి. ಒಂದ್ಸಲ ನಿಮ್ಮನ್ನೇ ಪ್ರಶ್ನೆ ಸುಮ್ಮನೆ ಕುಡಿಯಮ್ಮ, ನಿಮ್ಮನ್ನು ನೀವು ಪ್ರಶ್ನೆ ಹಾಕ್ಕೊಳ್ಳಿ. ನಿಜವಾದ ಆನಂದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ, ಇವತ್ತು ಆನಂದವಾಗಿದ್ದೀವಿ ನಾವು. ಯಾವುದರಿಂದ ಎಷ್ಟು ಆನಂದ ಸಿಕ್ಕಿದೆ, ಯಾರಿಂದ ಎಷ್ಟು ಆನಂದ ಸಿಕ್ಕಿದೆ, ದುಡ್ಡಿಂದ ಎಷ್ಟು ದುಡ್ಡು ಬೇಕು ಮನುಷ್ಯನಿಗೆ. ಇವನ್ ಸನ್ಯಾಸಿಗೂ ದುಡ್ಡು ಬೇಕು ಈಗಿನ ಕಾಲಕ್ಕೆ. ಹಿಂದಿನ ಕಾಲಕ್ಕಾದರೆ ಕಾಲ್ನಡಿಗೆ ನಂಗೆ ಓಡಾಡೋರು, ಎಲ್ಲ ಒಂದು ಕಡೆ ಭಿಕ್ಷೆ ಹಚ್ಕೊಂಡು ತಿನ್ನೋರು, ಮುಗಿದೋಯ್ತು ಕತೆ, ದುಡ್ಡೇನು ಬೇಕಿಲ್ಲ. ಈಗಿನ ಕಾಲಕ್ಕೆ ಇಲ್ಲಿ ಕಾರ್ಯಕ್ರಮ ಮುಗಿದ್ರೆ ಎಲ್ಲ ರಾಯದುರ್ಗ ಹೋಗ್ಬೇಕು, ರಾಯದುರ್ಗ ಮುಗಿದ್ರೆ ಮತ್ತು ಇನ್ನೆಲ್ಲ ಹೋಗ್ಬೇಕು ಅಂದಾಗ ದುಡ್ಡು ಬೇಕು. ಆದರೆ ಸನ್ಯಾಸಿಯಾಗಿ ಸಂಸಾರ ದುಡ್ಡು ಬೇಕು. ಆದರೆ ದುಡ್ಡೇ ಎಲ್ಲವನ್ನು ಸಮಸ್ಯೆ ಪರಿಹಾರ ಮಾಡುತ್ತೆ ಅನ್ನತಕ್ಕಂಥದ್ದು ಇಲ್ಲ. ಇಂಗ್ಲೀಷಲ್ಲಿ ಹೇಳ್ತಾರೆ, ಮನಿ ಓಪನ್ಸ್ ಮೆನಿ ಲಾಕ್ಸ್ ಬಟ್ ನಾಟ್ ಆಲ್ ದಿ ಲಾಕ್ಸ್. ಮನಿ ಅಂದರೆ ದುಡ್ಡು, ದುಡ್ಡು ಸಾಕಷ್ಟು ಬೀಗಳನ್ನು ತೆಗೆಯುತ್ತಂತೆ. ಅದು ಭಾರತ ದೇಶದಲ್ಲಿ ಲಂಚ ಇದ್ದುಬಿಟ್ರೆ ಯಾವ ಆಫೀಸಲ್ಲಿ ಕೆಲಸ ಆಗುತ್ತೆ. ಸ್ವಲ್ಪ ಮರ್ಯಾದೆನಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಇರಲಿ, ನಾವು ಅಷ್ಟೇ ಲಂಚ ಕೊಟ್ಟು ಕೆಲಸ ಯಾಕೆ ಬೇಕು. ಆದರೆ ಎಲ್ಲ ಬೀಗನೂ ತೆಗೆಯಲ್ಲ. ಅದು
ಸಾಕಷ್ಟು ಬೀಗಳನ್ನು ತೆಗೆಯುತ್ತೆ ದುಡ್ಡು. ನಾಟ್ ಆಲ್ ದಿ ಲಾಕ್ಸ್, ಎಲ್ಲ ಬೀಗಳನ್ನು ತೆಗಿಯೋಕ್ಕಲ್ಲ. ಎಲ್ಲ ಬೀಗಳು ಒಂದು ಯಾವುದಪ್ಪ, ಇವಾಗ ನಿಮ್ಗೆ ನಿದ್ದೆ ಬರಲಿಲ್ಲ ಹೌದಾ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕ್ಕೊಳ್ತೀರಾ, ನಿದ್ದೆ ಬರಲ್ಲ, ಸಾಕಷ್ಟು ದುಡ್ಡಿದೆ. ಇವಾಗ ಆ ದುಡ್ಡಿಂದ ನಿದ್ದೆ ಕೊಂಡ್ಕೊಳ್ಳೋಕ್ಕಾಗುತ್ತೆ? ಹಸು, ಯಾರು ಈ ಫಿಲ್ಮ್ ಆ್ಯಕ್ಟರ್ ಭಾರತಿ ಅಂತಿದಾರಲ್ಲ ನಮ್ಮಲ್ಲಿ, ಭಾರತಿ ಅವರ ಯಜಮಾನ್ರ ಹೆಸರೇನು? ಹಾಂ, ವಿಷ್ಣುವರ್ಧನ್. ನೀವೆಲ್ಲ ಚೆನ್ನಾಗಿ ಜ್ಞಾಪಕ ಇರುತ್ತೆ ನಿಮಗೆ, ನಮಗೆ ಜ್ಞಾಪಕ ಇರೋದು ಕಷ್ಟ. ಈಗ ಒಳ್ಳೇದು, ಸಂತೋಷ ನೀವು ಹೇಳಿದ್ದು. ವಿಷ್ಣುವರ್ಧನ್, ಕೇಳಿ, ವಿಷ್ಣುವರ್ಧನ್ ಮತ್ತು ಭಾರತಿ ಸಾಕಷ್ಟು ದುಡ್ಡಿತ್ತು ಅವ್ರ ಹತ್ರ. ಅಶೋಕ ಹೋಟ್ಲಲ್ಲಿ ಮದುವೆ ನಡೀತು. ಮೊದಲನೇ ದಿವಸ ಮದುವೆ ರಾತ್ರಿ ಸಾಕಷ್ಟು ಜನ ಬಂದಿದ್ದರು. ಅಂಥವ್ರು ಮದುವೆಗೆ ಅಂದರೆ ಇಡೀ ದೇಶನೇ ಬಂದುಬಿಡುತ್ತೆ. ಬಂದಿದ್ದರು, ಅವ್ರಿಗೆಲ್ಲ ಆತಿಥ್ಯ ಮಾಡಿ ಇವರು ಊಟ ಮಾಡಿ ಮಲಗಬೇಕು. ಏನಿಲ್ಲ ಹೋಟ್ಲಲ್ಲಿ, ಅಶೋಕ ಹೋಟ್ಲಲ್ಲಿ ಏನಿಲ್ಲ. ಅದೆಲ್ಲ ಊಟ ಮಾಡಿ ಹೊಟ್ಟೋದ್ರು. ಇವರಿಬ್ಬರಿಗೆ ಏನಿಲ್ಲ, ಇಷ್ಟು ರಾತ್ರಿ ಆದರೂ ನೀವು ಇನ್ನೂ ಫಂಕ್ಷನ್ ಮುಗಿಸ್ಲೇ ನಾವೇನು ಮಾಡೋಣ, ಏನಿಲ್ಲ ಅಂತಾರೆ. ಏನನ್ನ ಕೊಡಿ ಅಂದರೆ ಒಣಗಿದ ರೊಟ್ಟಿ ಕೊಟ್ಟರು. ಒಣಗಿದ ರೊಟ್ಟಿ ಕೊಟ್ಟು ಅದು ಒಣಗಿದ ರೊಟ್ಟಿ ತಿನ್ಕೊಂಡು ಮಲಗಿದ್ರಂತ ಅವತ್ತು. ಆಮೇಲೆ ಯಾಕೆ ದುಡ್ಡಿದ್ರೂ ಎಲ್ಲವನ್ನು ಕೊಂಡುಕೊಳ್ಳೋಕ್ಕಾಗಲ್ಲ ಅಂತೀವಿ. ಹುಬ್ಳಿಯಿಂದ, ಬೆಳಗಾವಿಯಿಂದ ಹುಬ್ಳಿಗೆ ಬರ್ತೀರು. ಇಬ್ಬರ ಹತ್ರ 4 ಲಕ್ಷ ರೂಪಾಯಿ ಇದೆಯಂತೆ. ಒಂದು ಡಾಬಾನು ತೆಗೆದಿಲ್ಲ. ಇವಾಗ ಆ ದುಡ್ಡಿಂದ ಏನು ಮಾಡ್ತೀರಾ? ಹಸಿವನ್ನು ಹೋಗಲಿ, ಟಿಫನ್ ಮಾಡಿದ್ರೆ ಈಗಿನ ಕಾಲಕ್ಕೆ 200 ರೂಪಾಯಿ 300 ರೂಪಾಯಿ ಆಗುತ್ತೆ. ನಾವೇನು ಹೊರಗಡೆ ಹೋಗಿ ತಿಂದಿಲ್ಲ ಅಂತ ಇಟ್ಕೊಳ್ಳಿ, ಯಾರು ತಂದು ಕೊಡ್ತಾರೆ, ತಿಂದ್ಬಿಡ್ತೀವಿ. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಒಂದು 200 ರೂಪಾಯಿ 300 ರೂಪಾಯಿ ಆಗುತ್ತೆ. 4 ಲಕ್ಷ ಇದೆ, ಸಮಾಧಾನಗಿರು. ಇಲ್ಲ ಹೋಗಲಿ, ಒಂದಷ್ಟು ನೋಟ್ಸೆ ಒಳಗಡೆ ಹಾಕ್ಕೊಂಡು ತಿನ್ಬಿಡು, ಅದು ಸಾಧ್ಯನೋ? ಹಸಿವನ್ನು ಕೊಂಡ್ಕೊಳ್ಳಿಕ್ಕಾಗಲ್ಲ, ಹಸಿವನ್ನು ಹೋಗ್ಲಾಡಿಸ್ಕೊಳ್ಳಿಕ್ಕೂ ಆ ದುಡ್ಡಿಂದ ಪದಾರ್ಥ ಸಿಗಬೇಕು. ಮತ್ತು ಬರ್ತಾರೆ ಹುಬ್ಳಿನಲ್ಲಿ, ಅಲ್ಲಿ ಯಾವುದೋ ಒಂದು ಪೆಟ್ಟಿ ಅಂಗಡಿ ತೆಗೆದಿರುತ್ತೆ, ಅದರಲ್ಲಿ ಒಣಗಿದ ಬ್ರೆಡ್ಡು ಕೊಂಡ್ಕೊಂಡು ತಿಂತಾರೆ. ಇದು ಎಷ್ಟೇ ಇದ್ರೂ ದುಡ್ಡು ಎಷ್ಟು ಮಾತ್ರ ಅನುಭವಿಸ್ತೀವಿ. ಮತ್ತೆ ಒಂದು ಸಲ ಆಸ್ಟ್ರೇಲಿಯಾಗೆ ಹೋಗ್ತಾರಂತೆ. ರಾತ್ರಿ 9 ಗಂಟೆ, 8:30, 8:45 ರೂಮ್ ಬಿಟ್ಟಿದ್ದಾರೆ ಇವರು. ಎಲ್ಲ ನಾವು ಹೋಟ್ಲಲ್ಲಿ ತಿನ್ಕೊಳ್ಳೋಣ ಅಂತ. ಈ ಭಾರತ ದೇಶದಲ್ಲಾದರೆ ಯಾವ ನಿಯಮನೂ ಇಲ್ಲ, ರಾತ್ರೆಲ್ಲ ಹೋಟ್ಲಲ್ಲಿ ತೆಕ್ಕೊಂಡು ಏನೋ ಗಲಾಟೆ ಮಾಡ್ಕೊಂಡು ಇರ್ತಾರೆ. ಆಸ್ಟ್ರೇಲಿಯಾದಲ್ಲಿ 9 ಗಂಟೆ ಒಳಗೆ ಕ್ಲೋಸ್ ಮಾಡಿಬಿಡ್ತಾರಂತೆ. ಇವ್ರಿಗೆ ಗೊತ್ತಿಲ್ಲ, 8:30ಗೆ ಆಚೆಗೆ ಹೋಗಿದ್ದಾರೆ, ಯಾವ ಹೋಟ್ಲು ತೆಗೆದಿಲ್ಲ, ಎಲ್ಲ ಮುಚ್ತಾ ಇದ್ದಾರೆ. ಕೊನೆಗೊಂದು ಹೋಟ್ಲಲ್ಲಿ ಬಾಗಿಲು ಹಾಕಿದ್ದಾರೆ, ಒಳಗಡೆ ಲೈಟ್ ಕಾಣ್ತಿತ್ತಂತೆ. ನೋಡೋಣ ಏನಾನ ಇರುತ್ತೇನೋ ಅಂತ ಬಾಗಿಲು ತೆಗೆದು ನೋಡಿದ್ರೆ ಇಬ್ಬರು ಯಾರೋ ಗಂಡ ಹೆಂಡತಿ ಕೂತ್ಕೊಂಡು ತಿಂತಾ ಇದ್ದಾರೆ. ಅವರು ಆಚೆ ಹೋದ್ರೆ ಬಾಗಿಲು ಹಾಕಬೇಕು ಅಂತ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ. ಯಾವಾಗ ಇವ್ರನ್ನ ನೋಡಿದ್ರೆ ಯಾರೋ ಭಾರತ ದೇಶದವರು, ಇವ್ರಿಗೆ ಇಲ್ಲಿ ನಿಯಮ ಗೊತ್ತಿಲ್ಲ, ಅವ್ರ ಥರ ರಾತ್ರೆಲ್ಲ ತಿನ್ಬೋದು ಅಂದ್ಕೊಂಡಿದ್ದಾರೆ. ಈಗ ನಿಯಮ ಗೊತ್ತಿಲ್ಲ ಅಂದ್ಬಿಟ್ಟು ಅವರಿಬ್ಬರು ಗಂಡ ಹೆಂಡತಿ ಕರೆದು ಇವರಿಬ್ಬರೂ ಅವ್ರು ತಿನ್ನೋ ಎಂಜಲ ಕೊಟ್ಟರಂತೆ. ಸ್ವಲ್ಪ ತಿನ್ನಿ, ಇನ್ನೆಲ್ಲೂ ಸಿಗಲ್ಲ ನಿಮಗೆ, ಇದು ಬಿಟ್ಟು ಇನ್ನೆಲ್ಲೂ ಸಿಗಲ್ಲ ಅಂತ. ಅಷ್ಟು ದುಡ್ಡು ಇದ್ರೂ ಎಷ್ಟು ಬದಲಾಟ ಬೇಕು. ಆದರೆ ದುಡ್ಡೇ ಎಲ್ಲರನ್ನೂ ಸಮಸ್ಯೆ ಪರಿಹಾರ ಮಾಡುತ್ತೆ, ಸಾಧ್ಯವಿಲ್ಲ. ಆದರೆ ದುಡ್ಡಿಂದ ಎಷ್ಟು ಸಮಾಧಾನ ಬಂತು. ಮಕ್ಕಳಿದ್ರೆ ಸುಖವಾಗಿರ್ತೀವಿ ಅನ್ನೋ ಭ್ರಮೆ ಇದೆ. ಮಕ್ಕಳಿರಬಾರ್ದು ಅಂತಲ್ಲ, ಆದರೆ ಗಂಡು ಮಕ್ಕಳಿದ್ರೆ ಭಾಳಷ್ಟು ಸುಖ. ಗಂಡು ಮಕ್ಕಳಿದ್ರೆ ಭಾಳಷ್ಟು ಸುಖ. ಯೋಚನೆ ಮಾಡಿ, ಮೊದಲನೇ ಮಗನಿಂದ ಎಷ್ಟು ಸುಖ ಸಿಕ್ತು, ಎರಡನೇ ಮಗನಿಂದ ಎಷ್ಟು ಮರ್ಯಾದೆ ಸಿಕ್ತು. ಮನೆಗೆ 3 ಜನ 4 ಜನ ಮಕ್ಕಳಿದ್ದರೆ ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿ ಜಗಳ, ಭಿನ್ನಾಭಿಪ್ರಾಯನೋ ಅಥವಾ ಸುಖ ಸಿಗುತ್ತೋ? ಮೊದಲನೇ ಸೊಸೆ ಮನೆಗೆ ಬಂದು ಎಷ್ಟು ಸುಖ ತಂದು, ಎರಡನೇವಳು ಬಂದರು ಸುಖ ಡಬಲ್ ಆಯಿತು, ಮೂರನೇ ಹಾಕಿ ಬಂದಳು ಟ್ರಿಬಲ್ ಆಯಿತು. ಈ ರೀತಿ ನೋಡ್ತೀವ ನಾವು? ಇಲ್ಲ. ಆದ ಕಾರಣ ಚೆನ್ನಾಗಿ ವಿವೇಕ ಮಾಡ್ಕೋಬೇಕಿದೆ. ವಿವೇಕ ಮಾಡಿಕೊಂಡು ಧನ ಧಾನ್ಯ ಬಂಧು ಭಾಗ್ಯములు నేడు ఘనత నిర్గని మాయా కార్యములు కొనలేని దుఃఖ జాలములు ಅಂದು ಮನಸ್ಸುಂಟೆ ತೊಲಗವು ಬಹು ಸಂಕಟಗಳು. ಧನ ಧಾನ್ಯ ಬಂಧು ಭಾಗ್ಯ ಬೇಕು ಜೀವನಕ್ಕೆ, ಬಟ್ ಅದೇ ಸಂಪೂರ್ಣವಾಗಿ ಜೀವನವಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊ. ಧನ ಧಾನ್ಯ ಬಂಧು ಭಾಗ್ಯములు నేడు ఘనత నిర్గని మాయా ಕಾರ್ಯములు ಕೊನಲೇನಿ ದುಃಖ ಜಾಲములు. ಸಾಯೋ ತನಕ ಮುಗಿಯಲ್ಲ, ಸತ್ರು ಮುಂದಿನ ಜನ್ಮಕ್ಕೆ ಬರುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕೊನಲೇನಿ ದುಃಖ ಜಾಲములు. ಸರಿ, ಬಂದ್ರಿ,
ಒಂದಷ್ಟು ದಿವಸ ಕೇಳ್ತೀರ ಹೌದಾ. ಆಮೇಲೆ ಏನು ಅನಿಸುತ್ತೆ, ಊರಲ್ಲಿ ಯಾರು ಜಾಸ್ತಿ ಜನ ಇಂಥವ್ರು ಇರಲ್ಲ, ಅಂದರೆ ಶ್ರವಣಕ್ಕೆ ಬರೋ ಅಂಥವ್ರು, ಈ ದೈವ ಚಿಂತನೆ ಮಾಡತಕ್ಕಂಥವ್ರು ಜಾಸ್ತಿ ಇರಲ್ಲ ಜನ, ಹೌದಾ. ಅದಕ್ಕೆ ನಮಗೇನು ಅನಿಸುತ್ತೆ, ಓಹೋ ನಾನು ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದೀನಿ, ನಂಗೆ ಪೂರ್ಣ ವೈರಾಗ್ಯ ಇದೆ. ಅಹಂಕಾರನ ಕಳ್ಕೋ ಅನ್ನೋ ಪ್ರಯತ್ನ ಮಾಡೋದು, ಕಳೀಲಿಕ್ಕೋಸ್ಕರ ಪ್ರಯತ್ನ ಮಾಡಿದ್ರೆ ಅಹಂಕಾರನ ಅಲಂಕಾರ ಮಾಡ್ಕೊಂಡು ಕೂತ್ಕೊಳ್ತೀವಿ. ನಂಗೆ ಚೆನ್ನಾಗಿ ಗೊತ್ತು, ನಾನು ವೈರಾಗಿ ಅಂತ. ಅದಕ್ಕೆ ಡಿವಿಷನ್ ಮತ್ತೆ ಹೇಳ್ತಾರೆ, ಸತ್ತವೆನ್ನಾಸೆಗಳು. ನನ್ನ ಆಸೆಗಳೆಲ್ಲ ಮುಗೀತು, ಇಂದ್ರಿಯಗಣ ಅನ್ನತಕ್ಕಂಥ ನನ್ನ ಹದ್ದಿನಲ್ಲಿದೆ. ಚಿತ್ತ ಇನ್ನೂ ಅಲಗದು ಎಂಬ ಜಂಬ ಬೇಡ. ಈ ರೀತಿ ನನಗೆಲ್ಲ ಗೊತ್ತಾಗಿದೆ, ನಾನು ವೈರಾಗ್ಯ ಮೂರ್ತಿ, ನನ್ನ ಮನಸ್ಸು ಕಂಟ್ರೋಲಲ್ಲಿದೆ, ಆಸೆಗಳೆಲ್ಲ ಹೋಗ್ಬಿಟ್ಟಿದೆ, ನನಗೆ ಇನ್ಯಾವ ಆಸೆನೂ ಇಲ್ಲ ಅಂತ ಜಂಬ ಬೇಡ. ಯಾಕೆಂದರೆ ಎತ್ತನಿಂದಲೋ ಗಾಳಿ ಮೋಹ ಬೀಜವ ಬಿತ್ತದೆ, ಎಲ್ಲಿಂದಲೋ ಗಾಳಿ ಬಂದು ಆ ಮೋಹ ಅನ್ನತಕ್ಕಂಥದ್ದು ತಗೊಬಂದು ಮತ್ತೆ ಸಂಸಾರ ಕಳ್ಕೊಂಡೋಗುತ್ತೆ. ಕವಿರು ಅದೇ ಹೋಗ್ತಾ ಇರ್ತಾರಂತೆ, ಯಾರೋ ಈ ಪೂರ್ವ ಕಾಲದಲ್ಲಿ, ಈಗಿಂತ ಅದು ಕಾಣಲ್ಲ. ಆ ರೀತಿ ವೈರಾಗ್ಯ ಬರಲಿಕ್ಕೂ ಸಾಧ್ಯ ಇಲ್ಲ ನಮ್ಗೆ. ಇವಾಗ ರಾಗಿ ಬೀಸ್ತಿರ್ತಾರೆ, ರಾಗಿನೋ ಅಕ್ಕಿನೋ ಬೀಸ್ತಿರ್ತಾರೆ. ಬೀಸೋದು ಅನ್ನೋದು ಗೊತ್ತಾಗ್ತದೆ ನಿಮಗೆಲ್ಲ. ಈ ಮಕ್ಕಳಿಗೆ ನೋಡಿಲ್ಲ, ಅವ್ರಿಗೆ ಗೊತ್ತಾಗಲ್ಲ ಬಿಡಿ, ನಿಮಗೆಲ್ಲ ಗೊತ್ತಾಗುತ್ತೆ ಬೀಸೋದು ಅಂದರೆ. ಅದನ್ನು ನೋಡಿ ಕಬೀರ್ ಕಣ್ಣಲ್ಲಿ ನೀರು ಬರುತ್ತಂತೆ, ಅಯ್ಯಯ್ಯೋ ಅಂತ. ಯಾಕೆ? ಎರಡು ಕಲೆಗಳ ಮಧ್ಯೆ ಅದು ಧಾನ್ಯ ಹಿಟ್ಟಾಗೋಗ್ತಾ ಇದೆ. ಅದೇ ರೀತಿ ಕಷ್ಟ ಸುಖ ಮಾನ ಅವಮಾನ ಅನ್ನೋದಲ್ಲಿ ನಾವುಗಳೆಲ್ಲ ಹಿಟ್ಟಾಗೋಗ್ತಾ ಇದ್ದೀವಿ ಅಂತ ಅನಿಸುತ್ತಂತೆ. ಆಫ್ ಮಾಡಿ ಕೂತ್ಕೊಂಡ್ಬಿಡಿ ಆಮೇಲೆ ಸೆಲ್ ಫೋನು ಎಲ್ಲ ಆಫ್ ಮಾಡಿಬಿಡಿ. ಅಯ್ಯೋ ಹಿಟ್ಟಾಗಿ ಹೋಗ್ತಾ ಇದ್ದೀವಲ್ಲ ಅಂತ. ಅಲ್ಲಿ ಯಾರೋ ಹೋಗ್ತಿರ್ತಾರೆ, ರಾಮಾನಂದ ಅಂತ ಒಬ್ಬರು ಗುರುಗಳು, ಅವರೇ ಹೇಳ್ತಾರೆ, ಇಲ್ಲಪ್ಪ ಆ ಥರ ಏನಿಲ್ಲ, ನೋಡು ಸರಿಯಾಗಿ ನೋಡು, ಆ ಗೂಟದ ತೀರತಕ್ಕಂಥ ಧಾನ್ಯಗಳು, ಗೂಟದ ತೀರತಕ್ಕಂಥ ಧಾನ್ಯಗಳು ಹಿಟ್ಟಾಗ್ತಿಲ್ಲ, ಅದಕ್ಕೆ ದೂರ ಇರೋದು ಹಿಟ್ಟಾಗ್ತಿದೆ. ಅದೇ ರೀತಿ ಈ ಪ್ರಪಂಚ ತಿರುಗಲಿಕ್ಕೆ ಒಂದು ಮೂಲ ಇದೆ, ಪರಮಾತ್ಮ ಸ್ವರೂಪ. ಅಮ್ಮ ಆಫ್ ಮಾಡಿಬಿಡಿ, ಮತ್ತೆ ನೀವುಗಳು ಮಾತಾಡಿ ಶುರು ಮಾಡಿದೆ. ಆಫ್ ಮಾಡ್ಕೊಂಡ್ಬಿಟ್ಬಿಡಿ. ಎಲ್ಲ ಸ್ವಾಮಿಗಳ ನಿಯಮ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ನಾವು ಹೇಳೋಕ್ಕೋದ್ರೆ ನಾವು ಮಾತಾಡ್ಕೊಂಡು ನಿಮಗೇನೋ ಅನಿಸುತ್ತೆ, ಬೇರೆ ಡಿಸ್ಟರ್ಬೆನ್ಸ್. ಸ್ಟಾಪ್ ಮಾಡಿಬಿಡಿ. ಎರಡು ಸರಿಯಾಗಿ ನೋಡು, ಆ ಮಧ್ಯ ಗೂಟದಲ್ಲಿರತಕ್ಕಂಥ ಕಾಳುಗಳು ಹಿಟ್ಟಾಗಲ್ಲ. ಅದೇ ರೀತಿ ಪ್ರಪಂಚಕ್ಕೆ ಒಂದು ಮೂಲ ಇದೆ. ಆ ಮೂಲವನ್ನು ಹತ್ತಿರಕ್ಕೆ ಹೋದರೆ, ಎಷ್ಟು ಹತ್ತಿರಕ್ಕೆ ಹೋಗ್ತೀಯೋ ಅಷ್ಟು ಹಿಟ್ಟಾಗೋದು ತಪ್ಪುತ್ತೆ ಅಂತ ಅಲ್ಲಿಗೆ ಮುಗಿಸ್ತು. ಆದರೆ ನನಗೇನು ಅನಿಸುತ್ತೆ, ಆಕೆ ಬೀಸ್ತಿರ್ತಾಳಲ್ಲ, ಕಬೀರ್ಗೇನೋ ಪಾಪ ಅಷ್ಟಕ್ಕೆ ಅರ್ಥ ಆಗೋಯ್ತು ಸರಿ. ನಮ್ಮಗಳಿಗೆ ಬೀಸ್ತಿರ್ತಾಳೆ ನೋಡಿ, ಆಕೆ ಆ ಗೂಟ ತಿರೋದ್ರೆ ಎಳ್ಕೊಳ್ತಾಳೆ, ಹೌದಲ್ಲ, ಎಳ್ಕೊಂಡು ತಿರುಗಿ ಬೀಸ್ತಾಳೆ. ಅದೇ ರೀತಿ ನಾವೇನೋ ಪುಣ್ಯ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ರು, ಬಂದ್ವಿ, ಹಾಗೂ ಈಗ ಒಂದು ದಿವಸ ನಾವು ಕೇಳ್ತೀವಿ, 2 ದಿವಸ ಕೇಳ್ತೀವಿ, ಅದೇ ನಿಮಗೆ ಗೊತ್ತು. 45 ದಿವಸ ಮುಗೀತು, ಮತ್ತೆ ಮಾಯೆ ಹತ್ತ ಕಡೆ ಎಳ್ಕೊಳ್ಳುತ್ತೆ. ಆದ ಕಾರಣ ನಾನೆಲ್ಲ ಗೆದ್ದುಬಿಟ್ಟಿನಿ ಅಂತಕ್ಕಂಥ ಭ್ರಮೆಗೆ ಬೀಳಬೇಡ, ಚೆನ್ನಾಗಿ ಅರ್ಥ ಮಾಡು. ಧನ ಧಾನ್ಯ ಬಂದು ಭಾಗ್ಯములు నేడు ಘನತ ನಿರ್ಗನಿ ಮಾಯಾ ಕಾರ್ಯములు ಕೊನೆಲೇನಿ ದುಃಖ ಜಾಲములు. ಹೋಗಿ ಮಾತಾಡ್ಕೊಂಬನ್ನಿ, ನಿಮಗೆ ಬೇಕಾದ್ರೆ ಹೋಗಿ ಬೇಕಾದ್ರೆ ಮಾತಾಡ್ಕೊಂಬನ್ನಿ. ಕೊನೆಲೇನಿ ದುಃಖ ಜಾಲములు, ಇದು ಚೆನ್ನಾಗಿ ಅರ್ಥ ಆಗಬೇಕು. ಅರ್ಥ ಆದರೆ ಮನಸ್ಸು ಸಂಸಾರದಲ್ಲಿ ಇರ್ತೀರ, ಅರ್ಥ ಕಡೆಗೆ ಜಾಸ್ತಿ ಹೋಗಲ್ಲ, ಪರಮಾತ್ಮನ ಕಡೆಗೆ ತಿರುಗುತ್ತೆ. ಆ ರೀತಿ ನಾವು ತಯಾರಾಗಬೇಕು, ಹೌದಾ. ಮತ್ತು ಅದಕ್ಕೆ ಹೇಳ್ತಾರೆ, ಯಾವಾಗ ಆ ಮನಸ್ಸು ಬರುತ್ತೋ ಆವಾಗ ಗುರುವೇ ಗತಿಯನ್ನು ಮನಸ್ಸ ತತ್ವ ಗುರುಪಾದ ಮೂಲಕಂಟೆ ಘನ ಮೇದೆ ಮನಸ್ಸ. ಗುರುವೇ ಗತಿಯನ್ನು ಮನಸ್ಸ. ಅಪ್ಪ ಇನ್ಯಾರು ಗತಿ ಇಲ್ಲ, ಗುರುವೇ ಗತಿ.
ತತ್ವ ತಿಳಿದಿರತಕ್ಕಂಥ ಗುರು. ಇಷ್ಟಕ್ಕೆ ಮುಂಚೆ ಒಂದ್ಸಲ ವಿವೇಕ ನಡೆದಿದೆ. ನಮಗೆ ಸಾಮಾನ್ಯವಾಗಿ ಸತ್ತಿರೋ ಗುರುನಲ್ಲೇ ಶ್ರದ್ಧೆ ಬರೋದು. ಹೇಳಿದ ಶಿರ್ಡಿ ಸಾಯಿಬಾಬಾ ಅವ್ರು ಬದುಕಿದ್ದಾಗ ಯಾರು ಭಿಕ್ಷೆ ಕೊಟ್ಟೋರಿಲ್ಲ. ಇವಾಗ ಎಷ್ಟು ಜನ ಹೋಗ್ತಾರೆ ಹೌದಾ? ಮೊನ್ನೆ ಅಲ್ಲಿ ಅಗರಮ್ ಅಂತ ಒಂದು ಆಶ್ರಮ ಇದೆ, ಕೋಲಾರ ಹತ್ರ ಅಗರಮ್ ಅಂತ. ಅವರು ಪೀಠಾಧಿಪತಿಗಳು 1 ವರ್ಷ ಆಯಿತು ಹೋದರು. ಆ ಪೀಠಾಧಿಪತಿಗಳಿದ್ದಾಗ ಎಷ್ಟೇ ಪ್ರಯತ್ನ ಪಟ್ಟರು ಒಂದು 100 ಜನ ಬರ್ತಿರಲಿಲ್ಲ ಕಾರ್ಯಕ್ರಮಗಳಿಗೆ. ಅವ್ರು ಹೋದರು ಅಂದರೆ 3000 ಜನ ಸೇರಿದ್ದಾರೆ. ಅವ್ರು ಹೋದರೆ ಅವರ ಮಂಡಲಾರಣ್ಯಗೆ 3000 ಜನ ಸೇರಿದ್ದಾರೆ. ಮತ್ತು ಮೊನ್ನೆ 1 ತಿಂಗಳಾಯಿತು ಉತ್ತರ ಪೀಠಾಧಿಪತಿಗಳು ಹೋದರು. ಅವರು 3000 ಪಾಂಪ್ಲೆಟ್ಸ್ ಕಳಿಸೋರು ಆಂಧ್ರ ಮತ್ತು ಕರ್ನಾಟಕ ಎಲ್ಲ. ಬನ್ನಿ ಅಂದರೆ 30 ಜನ ಬರ್ತಿರ್ಲಿಲ್ಲ. ಮೊನ್ನೆ ಅವ್ರ ಸತ್ರ 1000 ಜನ ಬಂದಿದ್ದಾರೆ. ಯಾಕೆ? ನಮಗೆ ಬದುಕಿರ್ತಕ್ಕಂಥ ಗುರುನಲ್ಲಿ ಶ್ರದ್ಧೆ ಬರೋಲ್ಲ. ಯಾಕಪ್ಪ ಅಂದರೆ ಅವ್ರು ನಮ್ಮ ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೋಪ ಮಾಡ್ಕೊಂಡು ನಾನು ಹೇಳಿದೆ ಆಫ್ ಮಾಡಿಬಿಡಿ ಅಂದೆ. ನೀವು ಶಿರ್ಡಿ ಸಾಯಿಬಾಬನ ಮುಂದೆ ನಿಂತ್ಕೊಂಡು ಆ ಬೊಂಬೆ ಮುಂದೆ ಫೋನಲ್ಲೆಲ್ಲ ಮಾತಾಡಿ ಏನಾದ್ರು ಮಾತಾಡ್ಕೊಳ್ಳಿ, ಸುಮ್ಮನೆ ಇರ್ತಾನೆ ಹೌದೇನು? ಆಫ್ ಮಾಡುವಂತಾನು ಇಲ್ಲ. ನಮ್ಮನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಅದಕ್ಕೆ ಒಪ್ಕೊಳ್ಳೋಲ್ಲ. ನಾವು ಹೇಗಿದ್ದೀವಿ ಆಗಿದ್ದೀವಿ, ಮೋಕ್ಷ ಸಿಗಬೇಕು. ನಿಂದಕರಿರಬೇಕು ಜಗದೊಳಗೆ. ನಮ್ಮ ಜೊತೆಗೆ ಯಾರು ಇರಬೇಕು ಅಂದರೆ ನಮ್ಮನ್ನು ಬೈಯೋರು ಇರಬೇಕಂತೆ ಪುರಂದಾಸ್ ಅಂತ. ಯಾಕೆ? ನಮ್ಮ ದೋಷಗಳನ್ನು ನೋಡಿ ಅದನ್ನು ತೆಗೆದುಹಾಕತಕ್ಕಂಥ ಗುರು ಬೇಕು. ತೆಗೆದುಹಾಕತಂತ ಸುಮ್ಮನೆ ಕೊಡು ಬಿಟ್ಬಿಟ್ಟು ಖರ್ಚಿಸೋದು, ಬೇರೆ ಡಿಸ್ಟರ್ಬೆನ್ಸ್. ನಮ್ಮ ದೋಷಗಳನ್ನು ಸರಿ ಮಾಡತಕ್ಕಂಥವ್ರು ಬೇಕು. ನಾವು ಅದಕ್ಕೆ ಒಪ್ಪಲ್ಲ. ನಮ್ಮ ದೋಷ ಏನಿದೆ ಹಾಗೆ ಇರುತ್ತೆ ಅಂತ. ಇದು ಒಂದು. ಅದಕ್ಕೋಸ್ಕರ ಜೀವಂತ ಗುರುನೇ ಆಗಬೇಕು. ಎರಡನೇದು, ಜೀವಂತ ಗುರು ಜೊತೆಗಿದ್ದರೆ 2 ರೀತಿ ಕಲಿಬೋದು ನಾವು. 2-3 ರೀತಿ. ಒಂದು, ನಮ್ಮ ದೋಷಗಳನ್ನು ತೆಗೆದುಹಾಕ್ತಾರೆ ಪ್ರೇಮದಿಂದ. ನಿಜವಾದ ದೋಷವನ್ನು ತೆಗಿಬೇಕಂದ್ರೆ ಭಾಳ ಕಷ್ಟ, ಆದರೂ ಭಾಳಷ್ಟು ಪ್ರಯತ್ನ ಪಟ್ಟು ತೆಗಿತಾರೆ. ಅದು ಒಂದು ಅನುಕೂಲ. ಎರಡನೇದು, ಅವ್ರನ್ನ ನೋಡಿ ಕಲಿಬೋದು. ಅವ್ರನ್ನ ನೋಡಿ ಕಲಿಬೋದು ನಾವು. ಒಂದ್ಸಲ ನಾವು ಋಷಿಕೇಶಲ್ಲಿ ಆಶ್ರಮದಲ್ಲಿ ಒಂದು ಹುಡುಗ ಬರೋದು, ಮೈಯೆಲ್ಲ ಏನೋ ರಕ್ತ ಕಿವು ಸೋರ್ತಿರೋದು. ಆ ಗಂಗಾ ನದಿ ದಡದಲ್ಲಿ ನಮ್ಮ ಆಶ್ರಮದಲ್ಲೆಲ್ಲ ಓಡಾಡೋದು. ಯಾರ್ದೋ ಮಗು. ನಾವು ಏನು ರೋಗನೋ ಏನೋ ನಮ್ಗೆ ಅಂಟ್ಕೊಂಡ್ರೆ ಕಷ್ಟ ಅಂತ ಭಾಳ ಅಸಹಿಸ್ಕೊತ ಇದ್ವಿ. ಅಮೇರಿಕನ್ನ ಸ್ವಾಮಿ ದಯಾನಂದ ಸರಸ್ವತಿಯವರು ಬಂದರು, ನಮ್ಮ ಗುರುಗಳು ಬಂದು ಫಸ್ಟ್ ಅವರು ಆಶ್ರಮಕ್ಕೆ ಬಂದರೆ ಗಂಗಾ ನದಿಗೆ ಹೋಗಿ ಅಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡೋರು. ಆಮೇಲೆ ಗಂಗಾ ನದಿಗೆ ಹೋಗಿ ಗಂಗಾ ನದಿಗೆ ನಮಸ್ಕಾರ ಮಾಡೋರು. ಆ ಗಂಗಾ ನದಿಗೆ ಹೋದರೆ ಆ ಹುಡುಗ ಇದ್ದ. ಆ ಹುಡುಗನ ಕೈ ಇಟ್ಕೊಂಡು ಕರ್ಕೊಂಬಂದರು. ಬೇರೆಯವ್ರಿಗೆ ಏನು ಅನ್ನಿಸ್ತು, ನನಗಾದರೆ ಅಯ್ಯಯ್ಯೋ ನಾವು ಅಷ್ಟೊಂದು ಅಸಹಿಸ್ಕೊಳ್ತಾ ಇದ್ವಿ, ಸ್ವಾಮೀಜಿನವ್ರಿಗೆ ಕೈ ಇಟ್ಕೊಂಡು ಕರ್ಕೊಂಬರ್ತೀರ. ಅವನ್ನ ಕರ್ಕೊಂಬಂದು ಆಶ್ರಮದ ಪಕ್ಕದಲ್ಲಿ ಕೂಡಿಸ್ಕೊಂಡ್ರು. ನಮ್ಮನ್ನೇ ಯಾವತ್ತು ಪಕ್ಕದಲ್ಲಿ ಕೂಡಿಸ್ಕೊಳ್ಳಿಲ್ಲ. ಆ ಹುಡುಗನ ಪಕ್ಕದಲ್ಲಿ ಕೂಡಿಸ್ಕೊಂಡು ಆಶ್ರಮದ ಮ್ಯಾನೇಜರಿಗೆ ಕರೆದ್ರು. ಡಾಕ್ಟ್ರಿಗೆ ಫೋನ್ ಮಾಡಿ ಇವರಿಗೆ ಏನು ಔಷಧಿ ಖರೀದಿ ಡಾಕ್ಟ್ರನ್ನ ಅಂದರು. ಫೋನ್ ಮಾಡಿದೆ. ಡಾಕ್ಟ್ರು ಬಂದರು ಆಶ್ರಮಕ್ಕೆ. ಆ ಹುಡುಗನ ಅವ್ರಿಗೆ ತೋರಿಸಿ ಏನು ಟ್ರೀಟ್ಮೆಂಟ್ ಕೊಡ್ತೀರೋ ಎಲ್ಲ ಕೊಡಿ. ಯಾರ ಮಗುನೋ ಏನೋ ಮುಂಚೆ ಟ್ರೀಟ್ಮೆಂಟ್ ಏನಾಗುತ್ತೋ ಏನು ಯೋಚಿಸಲಿಲ್ಲ, ಕೊಡಿ. ಏನು ಬಿಲ್ ಆಗುತ್ತೋ ಅದು ನಮ್ಮ ಆಶ್ರಮಕ್ಕೆ ಕಳಿಸ್ಕೊಡಿ ಅಂದರು. ಆವಾಗ ನನಗನ್ನಿಸ್ತು, ಅಯ್ಯೋ ನಾವು ನೋಡಿ ಇಷ್ಟೊಂದು ಅಸಹಿಸ್ಕೊಡ್ತಾ ಇದ್ವಿ, ಸ್ವಾಮೀಜಿ ನೋಡಿದ್ರೆ ಎಷ್ಟೊಂದು ದಯೆ ಕರುಣೆ ಆ ಹೃದಯ ಆಗಿದೆ. ಈ ರೀತಿ ನಾವು ನೋಡಿ ಕಲಿಬೋದು ಒಂದು. ಮತ್ತು ಎಲ್ಲಿ ನಮಗೆ ನಮ್ಮನ್ನು ನೋಡಿ ಯಾವ ರೀತಿ ದೋಷ ಎಲ್ಲಿದೆ ಅನ್ನೋದು ನೋಡಿ ಅವ್ರು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ ಕಾರಣ ಮತ್ತು ಗುರು ಎಂಥವರಾಗಬೇಕು? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶಾಸ್ತ್ರ ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ಶಾಸ್ತ್ರ ಅಧ್ಯಯನ ಮಾಡೋದಂದರೆ ಈ ಯಾವುದು ಜ್ಯೋತಿಷ್ ಶಾಸ್ತ್ರ, ವಾಸ್ತುಶಾಸ್ತ್ರ ಯಾವುದೂ ಅಲ್ಲ. ಉಪನಿಷತ್ ಶಾಸ್ತ್ರನ ಅಧ್ಯಯನ ಮಾಡಿರಬೇಕು. ಮಾಡಿದ್ದಾರೆ. ಮಂತ್ರ ಚೆನ್ನಾಗಿ ಸ್ವರಪೂರ್ವಕವಾಗಿ ಹೇಳ್ತಾರೆ.
ಬ್ರಹ್ಮವಿದಾಪ್ನೋತಿ ಪರಂ ಇತ್ಯೇಷಾಪ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದನೀತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇಸಿ ತಸ್ಮಾತ್ ವಾಯೇ ತಸ್ಮಾತ್ ಆತ್ಮನ ಆಕಾಶ ಸಂಭೂತ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನಿರಾಪ ಅದ್ಯ ಪೃಥ್ವಿ ಪೃಥ್ವ್ಯಾ ಔಷಧಿಭ್ಯನ್ನಂ ಅನ್ನಾತ್ ಪುರುಷಃ. ಈ ರೀತಿ ಸ್ವರಪೂರ್ವಕವಾಗಿ ಉಪನಿಷತ್ ಮಂತ್ರಗಳು ಚೆನ್ನಾಗಿ ಕಲ್ತಿದ್ದಾರೆ. ಇವನ್ ನಾನು ಹೇಳಿದೆ, ನಿಮಗೇನು ಅರ್ಥ ಆಯಿತು? ಯಾರನ್ನ ಉಪನಿಷತ್ ಅಧ್ಯಯನ ಮಾಡಿ ಸಂಸ್ಕೃತ ಗೊತ್ತಾಗುತ್ತೆ, ಇಲ್ಲಿ ಏನು ಅರ್ಥ ಆಗುತ್ತೆ. ಆದ ಕಾರಣ ಉಪನಿಷತ್ ಅಧ್ಯಯನ ಮಾಡಿರಬೇಕು ಅಂದರೆ ಬರೀ ಮಂತ್ರ ಅಲ್ಲ, ಮತ್ತು ಆ ಮಂತ್ರದ ಅರ್ಥ ಗೊತ್ತಿರಬೇಕು. ಮಂತ್ರದ ಅರ್ಥ ಗೊತ್ತಿರಬೇಕು ಅಂದರೆ ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡ್ರೆ ಮೋಕ್ಷ ಸಿಗುತ್ತೆ, ಅನಂತವಾಗಿರ್ತೀಯ ಅಂತ ಅರ್ಥನೂ ಹೇಳ್ತಾರೆ. ಹೌದಾ? ಬ್ರಹ್ಮ ಅಂದರೆ ಏನು ಸ್ವಾಮೀಜಿ ಅಂದರೆ, ನಾನೇನು ನೋಡಿದ್ದೀನೇನೆಯ ಶಾಸ್ತ್ರ ಹೇಳುತ್ತೆ, ನಾನು ಹೇಳ್ತೀನಿ ಅಷ್ಟೇ, ನನಗೇನು ಗೊತ್ತು ಅಂದರೆ ನಮಗೇನು ನಾನು ಅರ್ಥ ಆಗುತ್ತೋ ಅಲ್ಲ. ಅವ್ರ ಅನುಭವದಲ್ಲಿ ತಿಳ್ಕೊಂಡಿರ್ಬೇಕು, ಅವ್ರ ಅನುಭವದಲ್ಲಿ ತಿಳ್ಕೊಂಡಿರ್ಬೇಕು. ನಮಗೂ ಅನುಭವದಲ್ಲಿ ಬರೋ ರೀತಿ ಹೇಳಬೇಕು ಅಂತ ಗುರು ಆಗಬೇಕು. ಹೌದಾ? ಇದು ಒಂದು ಅನುಭವದಲ್ಲಿ ತಿಳ್ಕೊಂಡಿರಬೇಕು ಅಂದಾಗ ಅವ್ರು ತಿಳ್ಕೊಂಡಿದ್ದಾರೆ, ಈಗ ನಮ್ಗೆ ಯಾಕೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಇಷ್ಟ ದೇವತ ಉಪಾಸನೆ ಮಾಡ್ತಿದ್ರೆ ಸರಿಯಾದಂಥ ಗುರು ಸಂಬಂಧ ತೊಗೊಬರ್ತದೆ. ಇಷ್ಟ ದೇವತ ಸರಿಯಾದಂಥ ಗುರು ಸಂಬಂಧ ಸಾಕಷ್ಟು ನಮ್ಮ ಜೀವನವನ್ನೇ ನೋಡ್ಕೊಳುತ್ತೆ. ಹೇಳಿದ್ರೆ ಮಾಡಲ್ಲ ಜನ. ಒಂದು ಮಂತ್ರ ಪ್ರತಿ ದಿವಸ ನಿಷ್ಠೆಯಿಂದ ಮಾಡ್ತಿದ್ರೆ ನಿಜವಾದ ಜೀವನಕ್ಕೆ ಬದಲಾಡಬೇಕಾದಿಲ್ಲ, ಎಲ್ಲವನ್ನು ಸರಿ ಮಾಡುತ್ತೆ. ನಮ್ಮ ಪ್ರಯತ್ನ ಇದ್ದೀರ ಅಂದರೆ ಅಷ್ಟೊಂದು ಶ್ರದ್ಧಾದಿಂದ ಮಾಡಬೇಕು ನಾವು. ಅದೇನು ಮಾಡುತ್ತೆ, ಕೊನೆಗೆ ನಮ್ಮ ಜೀವನವೆಲ್ಲ ಸರಿ ಮಾಡಿ ಅಂತಃಕರಣವನ್ನು ತಯಾರು ಮಾಡಿ ಗುರು ಹತ್ರ ಕರ್ಕೊಂಡೋಗುತ್ತೆ, ಇಲ್ಲೇ ಗುರುನ ಕರ್ಕೊಂಬರುತ್ತೆ. ಈಗಿನ ಕಾಲಕ್ಕೆ ನಾನು ಹೇಳೋದು ದೇವತೆಗಳನ್ನು ಬದಲಾಯಿಸ್ಕೊಂಡಿವೆ. ಯಾಕೆ ಗುರುನೇ ಕರ್ಕೊಂಬರುತ್ತೆ ಹೊತ್ತು ಶಿಷ್ಯನ ಗುರು ಹತ್ರ ಕರ್ಕೊಂಡೋಗಲ್ಲ, ಗುರುನೇ ಕರ್ಕೊಂಬರುತ್ತೆ. ಒಟ್ಟಿನಲ್ಲಿ ಗುರು ಸಂಬಂಧ ತೊಗೊಂಬರುತ್ತೆ. ತೊಗೊಂಬಂದಾಗ ಅವ್ರಿಗೆ ಬೋಧನಾ ಕ್ರಮನೂ ಗೊತ್ತಿರಬೇಕು. ಬೋಧನಾ ಕ್ರಮ ಅಂದರೆ ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ಅಧ್ಯಾರೋಪ ಅಪವಾದ ಅಂದರೆ ನಾವೇನೇನು ಅಂದ್ಕೊಂಡಿದ್ದೀವೋ ಅದನ್ನು ಒಪ್ಪಿಕೊಂಡು ಮತ್ತೆ ಸರಿಯಾದಂಥ ಉನ್ನತವಾದಂಥ ತತ್ವವನ್ನು ಆರೋಪಣೆ ಮಾಡಿ ನೀನು ಅಂದ್ಕೊಂಡಿದ್ದು ತಪ್ಪು ಅಂತ ತೋರಿಸಿ, ಮಧ್ಯೆ ಏನು ಆರೋಪಣೆ ಮಾಡಿದಾರೋ ಅದಕ್ಕಿಂತ ಉನ್ನತವಾದ ತತ್ವಕ್ಕೆ ಕರ್ಕೊಂಡೋಗಿ ಮಧ್ಯೆ ಹೇಳಿದ್ದು ತಪ್ಪು ಅಂತ ತೆಗೆದುಹಾಕಿ ಹಂತವಾಗಿ ಕರ್ಕೊಂಡೋಗ್ತಾರೆ. ಈ ಬೋಧನಾ ಕ್ರಮನೂ ಗೊತ್ತಿರಬೇಕು ಗುರುವಾಗಲು. ಈ ಬೋಧನಾ ಕ್ರಮಕ್ಕೆ ಸ್ವಾಮಿ ರಾಮತೀರ್ಥರು ಒಂದು ದೃಷ್ಟಾಂತ ಕೊಡ್ತಾರೆ. ಒಬ್ಬ ಹುಡುಗನ್ನ ಮನೆಗೆ ಬೆಳೆಸಬೇಕಾದ್ರೆ ಈಗಿನ ಕಾಲಕ್ಕೆ ಸಾಧ್ಯವಿಲ್ಲ ಬಿಡಿ ಅವೆಲ್ಲ. ಹಿಂದಿನ ಕಾಲಕ್ಕೆ ಅವನೇನೋ ತಿಂಡಿ ಗಿಂಡಿ ಕೇಳಿದರೆ ಹೋಗು ಸ್ಕೂಲ್ಗೆ ಹೋಗ್ಬಿಟ್ಟು ಬಾ, ಆಮೇಲೆ ತಿಂಡಿ ಕೊಡ್ತೀನಿ ನಿಮಗೆ. ಇವಾಗ ಒಳಗಡೆ ಹೋದರೆ ಅಡುಗೆ ಮನೆಯಲ್ಲಿ ದೆವ್ವ ಇದೆ. ಸ್ವಾಮಿ ರಾಮತೀರ್ಥ ಹೇಳ್ತಾರೆ ಈ ಕಥೆನ. ಅಡುಗೆ ಮನೆಯಲ್ಲಿ ದೆವ್ವ ಇದೆ, ಅದಕ್ಕೋಸ್ಕರ ನೀನು ಸ್ಕೂಲ್ಗೆ ಹೋಗ್ಬಿಟ್ಟು ಬಾ, ಆಮೇಲೆ ನಾನು ತಿಂಡಿ ಕೊಡ್ತೀನಿ, ತೆಗೆದಿಟ್ಟಿರ್ತೀನಿ, ತಿಂಡಿ ಕೊಡ್ತೀನಿ ಅಂತ ಪ್ರತಿಯೊಂದಕ್ಕೂ ಅಡುಗೆ ಮನೆಯಲ್ಲಿ ದೆವ್ವ ಇದೆ ದೆವ್ವ ಇದೆ ದೆವ್ವ ಇದೆ ಅಂತ ಹೇಳ್ತಿರ್ತಾಳೆ. ಆ ಮಗುಗೇನಾಗುತ್ತೆ, ಅಡುಗೆ ಮನೆಯಲ್ಲಿ ದೆವ್ವ ಇದೆ ಅನ್ನೋ ಭ್ರಮೆ ಬರುತ್ತೆ. ಒಂದ್ಸಲ ಅವ್ರ ತಂದೆ ಹೋಗೋದೇನೋ ಒಂದು ಲೋಟ ತೊಗೊಂಬರು ಅಂದರೆ ನಾನು ಹೋಗಲ್ಲಪ್ಪ, ಒಳಗಡೆ ದೆವ್ವ ಇದೆ. ದೆವ್ವ ಅಲ್ವ ನಿಮ್ಮ ಅಮ್ಮ ಇರೋದು, ಹೋಗು ಅಂದರೆ ನಾನು ಹೋಗಲ್ಲ ಅಂತಾನೆ ನಿಮ್ಮ. ಆವಾಗ ತಂದೆ ಏನು ಮಾಡ್ತಾರೆ, ಇವ್ನು ಏನನ್ನ ಮಾಡಿ ಭಯ ತೆಗಿಬೇಕು ಅಂದ್ಬಿಟ್ಟು, ಹೌದೇನಾ ದೆವ್ವ ಇದೆಯಾ, ಸರಿ ಆಯಿತು ಒಪ್ಕೊಂಡೆ, ಒಂದು ಕೆಲಸ ಮಾಡು, ನೀನೊಂದು ಕೋಲ್ ತಗೋ, ನಾನೊಂದು ಕೋಲ್ ತೊಗೊಳ್ತೀನಿ. ಸುಮ್ಮನೆ ಬಿಡಿ, ನೀವು ಅವ್ರನ್ನ ಆಡ್ಸೋಕ್ಕೆ ಹೋಗ್ಬೇಡಿ, ಸುಮ್ಮನಿರುತ್ತೆ ಮಗು, ಸುಮ್ಮನಿರುತ್ತೆ, ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವು ಸುಮ್ಮನಿರಿ, ಮಗು ಸುಮ್ಮನಿರಿ, ನೀವು ಸುಮ್ಮನೆ. ಅಡುಗೆ ಮನೆಗೆ ಒಂದು ಲೋಟ ತೊಗೊಂಬಂದ್ರೆ ಇಲ್ಲಪ್ಪ ದೆವ್ವ ಇದೆ ಅಂತಾನೆ. ದೆವ್ವಕ್ಕೆ ನಮ್ಮ ಮನೆಗೆ ದೆವ್ವಕ್ಕೆ ಎಷ್ಟು ದಿವಸ ನಾವು ಭಯಪಡೋದು, ಒಂದು ಕೋಲ್ ತಗೋ, ನಾನು ಒಂದು ಕೋಲ್ ತೊಗೊಳ್ತೀನಿ,
ದೆವ್ವ ಕಂಡ್ರೆ ಹೊಡೆದು ಬಿಸಾಕ್ಬಿಡೋಣ ಅಂತಲೇ ಹುಡುಗಂಗೆ ಉತ್ಸಾಹ ಬರುತ್ತೆ, ಕೊಲ್ಕೊಂಡು ಹೋಗ್ತಾರೆ. ಅಷ್ಟಕ್ಕೆ ಮುಂಚೆನೇ ತಂದೆ ಏನು ಮಾಡಿರ್ತಾರೆ, ಒಂದು ತಲೆದಿಂಬಿಗೆ ಕಣ್ಣು ಮೂಗು ಎಲ್ಲ ಬರೆದು ಒಂದು ಮೂಲೆಗೆ ಇಟ್ಟಿರ್ತಾರೆ. ನೋಡಿ ಅಲ್ಲಿದೆ ದೆವ್ವ ಇದೆ ನೋಡು, ಹಾಕು ಅಂತಾರೆ. ಅವ್ನು ಉತ್ಸಾಹದ ಒಂದು 4-5 ಏಟು ಹಾಕ್ತಾನೆ. ಬಿಡು, ಸತ್ತೋಯ್ತು ದೆವ್ವ, ತಲೆದಿಂಬಿನ ರೂಪದಲ್ಲಿ ಸತ್ತೋಗಿದೆ, ಆಚೆ ಹಾಕ್ಬಿಡೋಣ ಅಂತ ದಿಂಡು ತೆಗೆದು ಆಚೆ ಹಾಕ್ಬಿಡ್ತಾರೆ. ದೆವ್ವ ಹೋಯಿತು ಅಂತ. ಅವತ್ತಿಂದ ಹುಡುಗನಿಗೆ ಧೈರ್ಯ ಬರುತ್ತೆ ಒಳಗಡೆ ಹೋಗೋಕ್ಕೆ, ಯಾಕೆ ದೆವ್ವ ಸತ್ತೋಯ್ತು ಅಂತ. ನಿಜವಾದ ದೆವ್ವ ಇದೆ ಅಂತ ತಂದೆ ಒಪ್ಕೊಂಡಾಗ ತಂದೆ ತಲೆನಲ್ಲಿ ದೆವ್ವ ಇತ್ತು, ಯಾಕೆ ಒಪ್ಕೊಂಡ್ರು? ಹುಡುಗನಲ್ಲಿ ಇರ್ತಕ್ಕಂಥ ಭಯವನ್ನು ತೆಗಿಲಿಕ್ಕೆ. ಅದೇ ರೀತಿ ನಾವು ಏನೇನು ಭ್ರಮೆಯಲ್ಲಿ ಅಂದ್ಕೊಳ್ತಾ ಇದ್ದೀವೋ ಇದನ್ನೆಲ್ಲ ಒಪ್ಕೊಂಡು ತೆಗೆದು ಹಾಕೋದಕ್ಕಂಥ ಒಂದು ಕ್ರಮ ಏನಿದೆಯೋ, ಅಧ್ಯಾರೋಪ ಅಪವಾದ ನ್ಯಾಯ ಅಂತ ಅದು ಗೊತ್ತಿರಬೇಕು ಗುರು ಆದವರಿಗೆ. ಸೊ ಅಂಥ ಗುರು ಹತ್ರ ಹೋಗಿ ಗುರುವೇ ಗತಿಯನ್ನು ಮನಸ ತತ್ವ ಗುರುಪಾದ ಮೂಲಕಂಡೆ ಘನ ಮೇಲೆ ಮನಸ ಗುರುವೇ ಗತಿಯನ್ನು ಮನಸ. ಅವ್ರು ಮೊದಲು ಏನು ಉಪದೇಶ ಮಾಡ್ತಾರಪ್ಪ ಅಂದರೆ, ಸಂಪ್ರದಾಯ ಪ್ರಕಾರ, ಉಪನಿಷತ್ತಿನ ಪ್ರಕಾರ ನೀನೇ ಬ್ರಹ್ಮಸ್ವರೂಪ, ನೀನೇ ಬ್ರಹ್ಮಸ್ವರೂಪ. ಅಖಂಡಾನಂದ ಸರಸ್ವತಿಗಳನ್ನು ಒಬ್ಬರು ಯಾರೋ ಬರ್ತಾನಂತೆ, ಅವ್ರು ಹೇಳ್ತಾರೆ ತತ್ವಮಸಿ ನೀನೇ ಬ್ರಹ್ಮಸ್ವರೂಪ ಅಂತ. ನೋಡಿ, ಈ ಎರಡು ಅನುಭವನ ಚೆನ್ನಾಗಿ ವಿಶ್ಲೇಷಣೆ ಮಾಡ್ಕೊಳ್ಳಿ. ಇದೆ ಎಚ್ಚರ ಅವಸ್ಥೆ ಅನುಭವ ಇದೆ ನಿಮಗೆ, ಕನಸಿನ ಅನುಭವ ಇದೆ, ನಿದ್ದೆ ಅನುಭವ ಇದೆ. ಇದೆಯೋ ಇಲ್ಲ? ಕೆಲವರು ಮಾತ್ರ ಇದೆಯೋ, ಎಲ್ರಿಗೂ ಇದೆಯೋ? ಆ ನಿದ್ದೆನಲ್ಲಿ ನಾನಿಂಥವನು, ನಾನಿಂಥವಳು ಇದೆಲ್ಲ ಇದೆಯೋ? ಏನಿದೆ ಅಲ್ಲಿ? ನಿದ್ದೇನೂ ಇಲ್ಲ, ಮತ್ತು ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ, ನಾನು ಇದ್ದೀನಿ ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ, ಕೇವಲ ಅಸ್ತಿತ್ವನೇ ಇದೆ. ಅದೇ ನೀನು ಅಂತ ಮೊಟ್ಟಮೊದಲು ಉದ್ದೇಶ ಮಾಡಿಬಿಡ್ತಾರೆ. ನೀನೇ ಆನಂದ ಸ್ವರೂಪ, ನೀನೇ ಬರ್ತದೆ. ಆ ಆನಂದವೇ ಈಗಲೂ, ಆ ಆನಂದ ಸ್ವರೂಪನೇ ಎಚ್ಚದಲ್ಲಿ ಹೆಣ್ಣು ಗಂಡು ಸಂಸಾರಿ ದುಃಖಿ ಅಂತ ತೋರ್ಪಡುತ್ತೆ. ಸೊ ಹೆಣ್ಣು ಗಂಡು ಸಂಸಾರಿ ದುಃಖಿ ಅಂತ ನಾವು ವ್ಯವಹಾರ ಮಾಡಬೇಕಾದ್ರೂ ಏನಿದೆ ಅಲ್ಲಿ? ಆನಂದವೇ. ಈ ರೀತಿ ಉಪದೇಶ ಮಾಡ್ತಾರೆ. ಕೃಷ್ಣ ಪರಮಾತ್ಮನು ಪ್ರಾರಂಭದಲ್ಲೇ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾನಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಪ್ರಾರಂಭದಲ್ಲೇ ಹೇಳ್ಬಿಟ್ಟ, ಅಪ್ಪ ಯಾರು ಹುಟ್ಟಿರೋರು ಇಲ್ಲ, ಸಾಯೋರು ಇಲ್ಲ, ಯಾಕೆ ಓಡಾಡ್ತೀಯ ಅಂತ ಸ್ಪಷ್ಟವಾಗಿ ಹೇಳ್ದ. ಆದರೆ ಅರ್ಜುನ ಅರ್ಥ ಆಗಲಿಲ್ಲ, ಹಾಗೆ ಕೂತೇ ಇದ್ದ. ಆಯ್ತು ಕೃಷ್ಣ, ನೀನು ಹೇಳಿದ ಮೇಲೆ ಅರ್ಥ ಆಯಿತು, ಯುದ್ಧ ಮಾಡ್ತೀನಿ ಅಂತ ಹೊರಟುಬಿಟ್ಟಿದ್ರೆ ಮುಂದಕ್ಕೆ ಉಪದೇಶ ಬೇಕಿರಲಿಲ್ಲ. ಆದರೆ ಮುಂದಕ್ಕೆ ಏನು ಮಾಡ್ದ? ಕರ್ಮಯೋಗ ಸಾಧನೆ ಅನ್ನತಕ್ಕ ಶುರು ಮಾಡಿ ನಮ್ಮ ಮಟ್ಟಕ್ಕೆ ಬಂದು ಮತ್ತೆ ಹೇಳಿಕ್ಕೆ ಶುರು ಮಾಡ್ದ. ಅದೇ ರೀತಿಯೇ 17 ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ ಸಾತ್ವಿಕ ಗುಣ ಅನ್ನತಕ್ಕ ನಮ್ಮಲ್ಲಿದ್ದರೇ ಪರಮಾತ್ಮನ ದರ್ಶನ, ಪರಮಾತ್ಮನ ಸಾನ್ನಿಧ್ಯ, ಪರಮಾತ್ಮನಿಗೋಸ್ಕರ ಸಾಧನೆ ನಡೆಯುತ್ತೆ ಹೊರತು ರಜೋಗುಣ ತಮೋಗುಣ ಇದು ಸಾಧ್ಯವಿಲ್ಲ ಅಂತ ಅನೇಕ ವಿಧದಲ್ಲಿ ಅದನ್ನು ಹೇಳಿ, ಈಗ ಧೃತಿ ಅನ್ನತಕ್ಕಂಥದ್ದನ್ನು 3 ರೀತಿ ಇರುತ್ತೆ ಅನ್ನತಕ್ಕಂಥ ಹೇಳಿ ಅದರಲ್ಲಿ ತಾಮಸ ಧೃತಿ ಅನ್ನತಕ್ಕಂಥದ್ದು ಏನು ಅನ್ನೋದನ್ನು ಹೇಳ್ತಾರೆ. 18ನೇ ಅಧ್ಯಾಯದ 35ನೇ ಶ್ಲೋಕ. ಎಲ್ಲರೂ ಹೇಳಿ ಪ್ರಯತ್ನ ಮಾಡಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 18ೋऽಧ್ಯಾಯಃ. ಮೋಕ್ಷಸನ್ಯಾಸಯೋಗಃ. ಶ್ರೀಭಗವಾನುವಾಚ ಯಯಾ ಸ್ವಪ್ನಂ ಭಯಂ ಶೋಕಂ
ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧ ಧೃತಿಸ್ಸಾ ತಾಮಸೀಮತ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧ ಧೃತಿಸ್ಸಾ ತಾಮಸೀಮತ. ಅಮ್ಮ ಎರಡನೇ ಲೈನ ಸ್ವಲ್ಪ ಮುಂದಕ್ಕೆ ಜರುಗಿಕೊಳ್ಳಿ, ಜಾಗ ಇಲ್ಲ ಹಿಂದ್ಗಡೆಗೆ, ಲೇಟಾಗಿ ಬರೋದು ಜಾಸ್ತಿ ಇರ್ತಾರೆ, ಸ್ವಲ್ಪ ಮುಂದಕ್ಕೆ ಜರುಗಿ, ಮೊದಲೇ ಹಾಗೆ ಕೂತಿರಿ, ಸ್ವಲ್ಪ ಜಾಗ ಮಾಡಿ ಲೇಟಾಗಿ ಬರೋರಿಗೆ. ಯಯ ಅಂದರೆ ಯಾವುದರಿಂದ, ಸ್ವಪ್ನಂ ಅಂದರೆ ನಿದ್ದೆ ಅಂತ ಸಾಮಾನ್ಯವಾಗಿ ಅರ್ಥ ಮಾಡ್ತಾರೆ. ಆದರೆ ನಾವು ಭ್ರಮೆಯಿಂದ ಯಾವ್ಯಾವ ಏನು ಜೀವನ ಮಾಡ್ತಾಯಿದ್ದೀವೋ, ಹುಟ್ಟಿದ್ದೀನಿ ಸಾಯ್ತೀನಿ, ಈ ಹುಟ್ಟು ಸಾವಿನ ಮಧ್ಯೆ ಸಂಸಾರಿ ದುಃಖಿ ಅಂತ ಜೀವನ ಮಾಡ್ತೀನಿ ಅಂತ ಏನು ಅಂದ್ಕೊಂಡಿದ್ದೀವೋ, ಮತ್ತು ವ್ಯವಹಾರದಲ್ಲಿ ಅದರಿಂದ ಸುಖ, ಇದರಿಂದ ಶಾಶ್ವತ ಸುಖ ಅಂತ ಅಂದ್ಕೊಳ್ತೀವಿ. ಅದು ನಿಜವಾದ ಸತ್ಯವೋ ಅಂದರೆ ನಿಮಗೆ ಗೊತ್ತು. ಹಬ್ಬ ಎಷ್ಟು ಆನಂದ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೇನೋ ಪ್ರಾಬ್ಲಮ್ಸ್ ಇವು. ಸೊ ಈ ರೀತಿ ಜೀವನ ಇದ್ರೂ ಇದನ್ನೇ ಸತ್ಯ ಅಂತ ಯಾರು ಜೀವನ ಮಾಡ್ತೀರೋ, ಯಾವ ಒಂದು ಧೃತಿ ಅಂದರೆ ಆಗಲೇ ಹೇಳಿದ್ದೆ ನಾನು, ಶರೀರ ಭಾಳಷ್ಟು ಆಯಾಸಗೊಂಡು ಬಿಡ್ತು, ಮುಂದಕ್ಕೆ ಹೆಜ್ಜೆನೂ ಇಡ್ಲಿಕ್ಕಾಗೋಲ್ಲ ಅನ್ನತಕ್ಕಂಥ ಪರಿಸ್ಥಿತಿಯಲ್ಲಿ ಅಂತಃಕರಣದ ಒಂದು ವೃತ್ತಿ ಅದನ್ನು ಹಿಡಿದು ನಿಲ್ಲಿಸುತ್ತೆ. ಯಾಕೆ ಭಯಪಡ್ತೀಯ ಅಂತ ಹಿಡಿದು ನಿಲ್ಲಿಸುತ್ತೆ. ಇದು ಒಂದು. ಇನ್ನೊಂದು ರೀತಿ ಶಾಂಡಿಲ್ಯ ವಾಕ್ಯ ಅಂತ ಒಂದು ಹೇಳಿದ್ದೆ ನಾನು. ಧೃತಿ ಅಂದರೆ ನಮಗೆ ಇಷ್ಟ ವಿಯೋಗ, ನಮ್ಗೆ ಇಷ್ಟವಾಗಿರ್ತಕ್ಕಂಥದ್ದು ಯಾವುದೋ ವಿಯೋಗವಾಯಿತು ಹೌದಾ, ಆದರೂ ಮನಸ್ಸು ಅಲ್ಲೋಡಲ್ಲ. ಇಷ್ಟವಾಗಿರ್ತಕ್ಕಂಥ ಪ್ರಾಪ್ತಿ ಆಯಿತು, ಆವಾಗಲೂ ಉಬ್ಬಿ ಹೋಗಲ್ಲ. ಸಮಾಧಾನವಾಗಿರತಕ್ಕಂಥ ಒಂದು ಇದೆಯಂದರೆ ಅದನ್ನು ಧೃತಿ ಅಂತಾರೆ. ಇದನ್ನು ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಶ್ರೀರಾಮಚಂದ್ರ, ನಿಮಗೆಲ್ಲ ಶ್ರೀರಾಮಚಂದ್ರನ ಕಥೆ ಚೆನ್ನಾಗಿ ಗೊತ್ತಿದೆ. ಆದರೆ ನಾವೇನು ಶ್ರೀರಾಮಚಂದ್ರನ ಕಲಿತೀವೋ ಅಂದರೆ, ನೋಡಿ, ಶ್ರೀರಾಮಚಂದ್ರ ರಾಜನಾಗಬೇಕಾಗಿತ್ತು. ಅವ್ರು ಚಿಕ್ಕಮ್ಮ ಇದ್ದಕ್ಕಿದ್ದ ಎಲ್ಲ ಬದಲಾಯಿಸ್ಬಿಟ್ಟು ಮತ್ತೇನು ಕಾಡಿಗೆ ಹೋಗ್ಬೇಕಾಯ್ತು. ನಿಜವಾಗ್ಲೂ ನಾವು ರಾಮನವಮಿ ಮಾಡ್ತೀವಿ, ರಾಮರ ದೇವಸ್ಥಾನಕ್ಕೆ ಹೋಗ್ತೀವಿ, ಇವಾಗ ಹೇಳ್ಕೊಟ್ಟಲ್ಲ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ, ಅದನ್ನು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಒಂದು ವೇಳೆ ನಮ್ಮ ಚಿಕ್ಕಮ್ಮ ಯಾರಾದ್ರೂ ಎಲ್ಲ ಬಿಟ್ಟು ಬೇಡ, ಈ ಸ್ವಲ್ಪ ನೋಡು, ಈ ಕಿಟಕಿ ಇತ್ತ ಕಡೆಗೆ ಇಡಬೇಡ, ಯಾಕೆ ನಮಗೆ ಭಾಳ ಕಷ್ಟ ಆಗುತ್ತೆ ಓಡಾಡೋಕ್ಕೆ, ಸ್ವಲ್ಪ ಹತ್ತ ಕಡೆಗೆ ಇಡು ಅಂದ್ಬಿಟ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗ್ತೀವಿ ಹೌದಾ. ಮತ್ತು ಶ್ರೀರಾಮನ ಭಕ್ತರು ನಾವೆಲ್ಲ, ರಾಮನ ನೋಡಿ ಕಲಿಬೇಕು ನಾವು. ಏನು ಕಾಡಿಗೆ ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಹೊರಟುಬಿಟ್ಟ, ಅಮ್ಮ ಒಳ್ಳೆ ಕೆಲಸ ಮಾಡಿದೆ. ಯಾಕೆಂದರೆ ಅಷ್ಟಕ್ಕೆ ಮುಂಚೆ ಯೋಗ ವಾಸಿಷ್ಠ ಶ್ರವಣ ಮಾಡಿದರು, ಕಾಡಲ್ಲೇ ಋಷಿಮುನಿಗಳ ಸೇವೆ ಮಾಡ್ಕೊಂಡು ತತ್ವ ಅಂತ ತಿಳ್ಕೊಂಡು ಅದೇ ಜೀವನ ಮಾಡೋದು ಒಳ್ಳೆಯದು ಅಂತ ಗೊತ್ತಿತ್ತು ರಾಮಚಂದ್ರನಿಗೆ. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿದಮ್ಮ ಅಂದ್ಬಿಟ್ಟು ಕಾಡಿಗೆ ಸಂತೋಷ ಹೊರಟ. ಭರತ ಅವ್ರ ತಾಯಿನ ಬೈದು, ಎಂಥ ಕೆಲಸ ಮಾಡ್ದಮ್ಮ ನೀನು, ಶ್ರೀರಾಮಚಂದ್ರನ ಕಾಡಿಗೆ ಕಳಿಸಿ ನನ್ನ ರಾಜನನ್ನು ಮಾಡ್ತೀಯ, ಸರಿಯಲ್ಲ ಅಂತ ಬೈದು, ಮಗು ಕೈ ಸುಮ್ಮನೆ ಕೊಡು. ಶ್ರೀರಾಮಚಂದ್ರ ಮತ್ತೆ ವಾಪಸ್ ಕರ್ಕೊಂಬರ್ಲಿಕ್ಕೋಸ್ಕರ ಹೋಗ್ತಾನೆ ಕಾಡಿಗೆ. ಬಾ, ನೀನು ಸೇವೆ ಮಾಡ್ಕೊಂಡಿರ್ತೀನಿ, ನಮ್ಮ ತಾಯಿ ಮಾಡಿ ಸರಿಯಲ್ಲ, ನೀನು ಸೇವೆ ಮಾಡ್ಕೊಂಡಿರ್ತೀನಿ, ಬಾ ನೀನು ರಾಜನಾಗು, ನಾನು ನೀನು ಸೇವೆ ಮಾಡ್ತೀನಿ ಅಂತ ಕರೆದ್ರೆ ಶ್ರೀರಾಮಚಂದ್ರ ಹೇಳ್ತಾನೆ, ನಿಮ್ಮ ತಾಯಿನ ಬೈದಿದ್ದು ತಪ್ಪು, ನೀನು ಆಕೆದೇನು ತಪ್ಪಿಲ್ಲ, ಇವತ್ತೇನು ನಡೆಯುತ್ತೋ ಅದು ತಾಯಿ ಕೈ ದೋಷಾತೀತ, ದೋಷಿಯಲ್ಲ ತಾತ, ರಾಜ್ಯ ತ್ಯಾಗ ಕಾನನ ಯಾತ್ರೆ ಸರ್ವಕರ್ಮ ಜಾತ.
ಎಷ್ಟು ಸಮಾಧಾನ ಇರಬೇಕು. ಕೈಕೇಯಿದೇನು ತಪ್ಪಿಲ್ಲ, ದಶರಥ ಮಹಾರಾಜನ ತಪ್ಪಿಲ್ಲ. ಇವತ್ತೇನು ನಡೆದಿದೆಯೋ ಅದು ನನ್ನ ಕರ್ಮ, ನನ್ನ ಸಂಚಿತ ಆಟ ಒಂದು ನಡೆದಿದೆಯೋ ಇಂದು, ನನ್ನ ಸಂಚಿತ ಕರ್ಮದ ಆಟ ಇವತ್ತು ನಡೀತು. ತಾಯಿ ಕೈಕೇಯಿ ಯಾರ್ದು ತಪ್ಪಿಲ್ಲ ಅಂದ್ಬಿಟ್ಟು ಇಡೀ ರಾಜ್ಯ ಅನ್ನತಕ್ಕ ಎಲ್ಲವೂ ಹೋಗಿ ಹುಟ್ಟು ಬಟ್ಟೆಯಲ್ಲಿ ಕಾಡು ಹೋಗಬೇಕಾದ್ರೂ ಮನಸ್ಸು ಎಷ್ಟು ಸಮಾಧಾನವಾಗಿತ್ತು. ಅದು ಧೃತಿ ಇದ್ದರೆ ಆ ರೀತಿ ಸಮಾಧಾನವಾಗಿರಲಿಕ್ಕೆ ಸಾಧ್ಯ. ಆ ಧೃತಿ ಅನ್ನತಕ್ಕಂಥದ್ದನ್ನು ಸತ್ವ ರಜಸ್ ತಮಸ್ ಅಂತ 3 ರೀತಿಯಲ್ಲಿ ಇರುತ್ತೆ ಅಂತ. ಇದರಲ್ಲಿ ಭ್ರಮೆಯಿಂದ ಜೀವನ ಮಾಡತಕ್ಕಂಥ ಅಥವಾ ಯಾವಾಗ ಆಲಸ್ಯಾಗಿ ನಿದ್ದೆ ಮಾಡತಕ್ಕಂಥದ್ದು ಭಯಂ. ಭಯಂ ಅಂದರೆ ಅಂಜಿಕೆ, ಯಾವುದೇನಾಗ್ಬಿಡುತ್ತೋ. ಅದು ಈಗಿನ ಕಾಲಕ್ಕೆ ಈ ಪರೀಕ್ಷೆ ಎಕ್ಸಾಮಿನೇಷನ್ ಅಂದರೆ ಮಕ್ಕಳು ಭಯಪಡೋಲ್ಲ. ಅವರು ಟಿ ವಿ ನೋಡಿಕೊಂಡು ಸೆಲ್ ಫೋನಲ್ಲಿ ಆಡ್ಕೊಂಡೇ ಇರುತ್ತೆ, ಮಕ್ಕಳೇನು ಭಯಪಡೋಲ್ಲ. ಈ ತಂದೆ ತಾಯಿ ಫೀವರು ಯಾವುದು ಎಕ್ಸಾಮಿನೇಷನ್ ಫೀವರು, ಏನಾಗ್ಬಿಡ್ತಾನೋ ಏನಾಗುತ್ತೋ ಮತ್ತು ನಂದು ಅನ್ನತಕ್ಕಂಥ ಎಲ್ಲೋಗುತ್ತೋ. ನಾಳೆಗೆ ವರ್ತಮಾನದಲ್ಲೇ ಜೀವನ ಮಾಡಬೇಕು. ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವರ್ತಮಾನದಲ್ಲಿ ಜೀವನ ಮಾಡಿದ್ರೆ ಆನಂದವಾಗಿರ್ಲಿಕ್ಕೆ ಸಾಧ್ಯ. ನಾವೇನು ಮಾಡ್ತೀವಿ, ಸಾಮಾನ್ಯ ಭೂತಕಾಲದಲ್ಲಿ ಜೀವನ ಮಾಡ್ತೀವಿ. ಭೂತಕಾಲದಲ್ಲಿ ಜೀವನ ಮಾಡ್ತೀವಿ ಅಂದರೆ ಇವಾಗ ವ್ಯವಹಾರ ಮಾಡ್ತಿರ್ತೀವಿ. ಭೂತಕಾಲದಲ್ಲಿ ಯೋಚನೆ ಮಾಡಿ ಹಾಗಾಗೋಯ್ತು, ಹೀಗಾಗೋಯ್ತು, ಹಾಗಾಗಿ ಚೆನ್ನಾಗಿತ್ತು, ಯಾಕೆ ಹೀಗಾಯಿತು ಅನ್ನೋ, ದೇವ್ರು ಯಾಕೆ ಹೀಗೆ ಮಾಡೋದು ಅಂತ ಯಾವತ್ತೋ ನಡೆದಂಥ ಘಟನೆಯಲ್ಲಿ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ಇಲ್ಲ ಭವಿಷ್ಯತ್ತು, ಆ ಭವಿಷ್ಯತ್ ಕಲ್ಪನೆ ಮಾಡೋದ್ರಲ್ಲೂ ಏನಾಗ್ಬಿಡುತ್ತೋ ನಮ್ಮ ಜೀವನ, ಅವಾಗಾಯ್ತಲ್ಲ ಹಾಗೆ ಆಗುತ್ತೋ ಏನೋ ಅಂದ್ಬಿಟ್ಟು ಭವಿಷ್ಯತ್ತಿನಲ್ಲೂ ದುಃಖವನ್ನೇ ಕಲ್ಪನೆ ಮಾಡ್ಕೊಳ್ತೀವಿ. ಭೂತಕಾಲದ ದುಃಖವನ್ನೇ ಜ್ಞಾಪಕ ಇಟ್ಕೊಂಡಿರ್ತೀವಿ. ಭೂತ ಭವಿಷ್ಯತ್ ಯೋಚನೆ ಮಾಡೋದು ಬಿಟ್ಟು ಈಗಲೇ ಸಮಾಧಾನ, ವರ್ತಮಾನ ಏನಿದೆಯೋ ಅದರಲ್ಲಿ ಇಟ್ಬಿಟ್ರೆ ಸಮಾಧಾನವಾಗಿರ್ತೀವಿ. ಅದು ಕಣ್ಣ ಎಲ್ಲದಕ್ಕೂ ಭಯ, ಅದೇನಾಗುತ್ತೋ ಇದೇನಾಗುತ್ತೋ, ಮಕ್ಕಳ ಜೀವನ ಏನಾಗುತ್ತೋ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನಾಗಕ್ಕೆ ಬಂದಿಯಾರೋ ಅದೇ ಆಗ್ತಾರೆ. ನೀವೆಷ್ಟೇ ಪ್ರಯತ್ನ ಮಾಡಿದ್ರೋ ಅದೇ ಆಗೋದು. ಇದು ರಾಜಕೀಯ ಅಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಇಂದಿರಾ ಗಾಂಧಿ ತನ್ನ ಮಕ್ಕಳನ್ನು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟಳು. ಸಂಜಯ್ ಗಾಂಧಿ ನೆಕ್ಸ್ಟ್ ಎಲೆಕ್ಷನ್ ಆಗಿದ್ದರೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಬಂದಿತ್ತು. ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ, ಬಿಡಲಿಲ್ಲ, ಹಠ. ಮತ್ತೆ ರಾಜೀವ್ ಗಾಂಧಿ ತೊಗೊಂಬಂದ್ಲಕ್ಕೆ. ರಾಜೀವ್ ಗಾಂಧಿ ತೊಗೊಂಬಂದು 1.5 ವರ್ಷದೊಳಗಾಗಿ ಹತ್ಯೆ ಆಗೋಯ್ತು. ಒಂದು ವೇಳೆ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಮಾಡ್ದಿರ ಇದ್ದಿದ್ದರೆ, ಪೈಲಟ್ಟಾಗಿ ಇದ್ದಿದ್ದರೆ ಯಾರೂ ಹತ್ಯೆ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಇವಾಗ ನಿಜವೂ ಏನಾಯ್ತು ಆಕೆ ಮಾಡಿದ ಪ್ರಯತ್ನ? ಯಾಕೆ ಅವ್ರು ಏನಾಗಕ್ಕೆ ಬಂದಿರೋ ಅದೇ ಆಗ್ತಾರೆ ಹೊರತು ನಾವು ಸುಮ್ಮನೆ ದಿವಸ ಭಯಪಡೋದು. ಏನಾಗ್ಬಿಡ್ತಾರೋ ಎಕ್ಸಾಮಿನೇಷನ್ ಏನಾಗ್ತಾರೋ, ಏನಾಗಕ್ಕೆ ಬಂದಿರೋ ಅದೇ ಆಗ್ತಾರೆ. ಆದ ಕಾರಣ ಯಾರಾದರೆ ಆ ಭ್ರಮೆಯಲ್ಲಿ ಜೀವನ ಮಾಡ್ತಾ ಭಯದಲ್ಲಿ ಮತ್ತು ಶೋಕಂ ವಿಷಾದಂ ಮನಸ್ಸಿನಲ್ಲಿ ಕುಗ್ಗೋದು ಅಥವಾ ಹಿಗ್ಗೋದು, ಇದೇ ರೀತಿಯೇ ಜೀವನ ಅಂತ ಯಾರು ಅಂದ್ಕೊಂಡಿದ್ದಾರೋ, ಮದಂ ವಿಷಯ ಸೇವಂ ಆತ್ಮನಃ ಬಹುಮನ್ಯಮಾನಃ ಮತ್ತೈವ ಮದಮೇವಚ. ಮದ ನನ್ನ ಸಮಾನ ಯಾರಿದ್ದಾರೆ? ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ, ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ ರೂಪಮದವು, ತನ್ನ ತತ್ವದ ಮದ ಧಾತ್ರಿವಶದ ಮದ, ಇನ್ನು ತನಗೆದುರಿಲ್ಲ ಇಂತೆಂಬ ಮದದೊ ಭಿನ್ನಕ್ಕೆ ಬಾಯಿಲ್ಲ. ಈ ಮದದಲ್ಲಿ ಯಾವಾಗ ಜೀವನ ಮಾಡ್ತೀವೋ ಭಿನ್ನಕ್ಕೆ ಬಾಯಿಲ್ಲವಯ್ಯ ಪರ. ಭಿನ್ನಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲವ. ಈ ಮದನೇ ಸತ್ಯ ಅಂತ ಜೀವನ ಮಾಡತಕ್ಕಂಥದ್ದು ತಾಮಸ ಧೃತಿ. ಅಷ್ಟೇ ಅಲ್ಲ, ಪುರದಾಸ್ ಇನ್ನೂ 2 ಹೇಳ್ತಾರೆ. ಏನು? ಸತಿಮೋಹ ಶಿಶುಮೋಹ ಜನನಿ ಜನಕರ ಮೋಹ, ಸತಿಮೋಹ ಶಿಶುಮೋಹ
ಜನನಿ ಜನಕರ ಮೋಹ ರಸಿಕ ಭ್ರಾತರ ಮೋಹ ರಾಜಮೋಹ ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ ಅಸುರಾರಿ ನಿನ್ನ ಮರೆತೆನ ಕಾಯುವರಿಗೆ. ಈ ಮೋಹದಲ್ಲಿ ಸತಿಮೋಹ ಶಿಶುಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾತರ ಮೋಹ ಇದು ಪುರಂದಾಸ್ ಹೇಳಿದಾಗ ಅಷ್ಟೇ ಇತ್ತೇನೋ ಈಗಿನ ಕಾಲಕ್ಕೆ. ಏನು ಮೋಹಗಳು? ಸೆಲ್ ಫೋನ್ ಮೋಹ, ಟಿ ವಿ ಮೋಹ, ಕ್ರಿಕೆಟ್ ಮೋಹ, ಕೆಲಸಕ್ಕೆ ಬರೋದಲ್ವ. ಈ ಮೋಹಗಳಲ್ಲಿ ನಾವು ಬರ್ತೀವಿ. ತಮೋ ಗುಣಿ ಆದರೆ ನಿದ್ದೆ ಮಾಡ್ತಾನೆ, ನಮಸ್ಕಾರ ಹಾಕಿ ಹೋಗ್ತಾನೆ. ರಜೋ ಗುಣಿ ಆದರೆ ನಮಸ್ಕಾರ ಹಾಕ್ಬೇಕಾದ್ರೇ ಹೇಯ್ ಫೋನ್ ಮಾಡಿ ಈ ಟೈಮ್ ಬಾ ಅಂತ, ನಾನು ಇಲ್ಲಿದ್ದೀನಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹೇಗೆ ಬೇಗ ಹೋಗ್ಬೇಕು. ನೀನು ನಮಸ್ಕಾರ ಹಾಕ್ತಿದ್ಯೋ ಅಥವಾ ಅವನು ಫೋನ್ ಮಾಡ್ಕೊಂಡು ಯೋಚನೆ ಮಾಡ್ತಿದ್ಯೋ? ಆದ ಕಾರಣ ರಜೋಗುಣ. ಮತ್ತು ಇನ್ನೊಂದು, ಇಷ್ಟು ದೊರಕಿದರೆ ಮತ್ತೆ ಇಷ್ಟರಾಸೆ, ಅಷ್ಟು ದೊರಕಿದರೆ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ ಇಷ್ಟ ಜೀವನದಾಸೆ. ಈ ಆಸೆ ಮದ ಮೋಹ ಇದೇ ಜೀವನ. ಅವನಿಗೂ ಅರ್ಥ ಆಗಲ್ಲ, ಹೇಳಿದ್ರು ಬದಲಾಯಿಸ್ಕೊಳ್ಳಲ್ಲ. ಇದೇ ಸರಿ ಅಂತ ಯಾರು ಜೀವನ ಮಾಡ್ತಾರೋ ಅವನಲ್ಲಿರ್ತಕ್ಕಂಥ ಧೃತಿ ತಾಮಸಿಕ ಧೃತಿ. ಭಾರತ ದೇಶದಲ್ಲಿ ಪೂರ್ಣವಾಗಿದೆ ಇರೋದು. ಯಾಕೆ? ಭಾರತ ದೇಶದಲ್ಲಿ ಗೌರ್ಮೆಂಟ್ ಕಂಟ್ರೋಲ್ ಇಲ್ಲ, ಭಯ ಇಲ್ಲ ಗೌರ್ಮೆಂಟ್ದು. ಇವರೇ ಸ್ವತಃ ಯೋಚಿಸಲ್ಲ, ಮತ್ತೆ ಉದ್ಧಾರ ಆಗಬೇಕು ಅಂತ ಎಲ್ಲಾಗ್ತೀವಿ. ಆದ ಕಾರಣ ತಮೋಗುಣದಲ್ಲಿ ಭಯ, ಸ್ವಪ್ನ, ಭಯ, ಶೋಕ, ವಿಷಾದ, ಮದ ನ ವಿಮುಂಚತಿ ದುರ್ಮೇಧ ಇವನ್ನ ಬಿಡೋಲ್ಲ. ಯಾಕೆ? ದುರ್ಮೇಧ. ದುರ್ಮೇಧ ಅಂದರೆ ಕುತ್ಸಿತ ಮೇಧ ಪುರುಷ, ಸರಿಯಾದಂಥ ವಿವೇಕ ಇಲ್ಲ. ನಮ್ಮ ಅಳಿಯ ಭಾಳ ಒಳ್ಳೆಯನು. ಎಷ್ಟು ಒಳ್ಳೆಯನಂದರೆ ಅವನಿಗೆ ಏನು ಸರಿಯಾಗಿ ಯೋಚನೆ ಮಾಡೋಕ್ಕೆ ಬರೋಲ್ಲ, ಬೇರೆ ಎಲ್ಲರೂ ಕೇಳೋಲ್ಲ. ಏನು ಮಾಡ್ತಾರೆ ಅವನ್ನ? ಈ ತಮೋಗುಣ ಇರೋರು ಅಷ್ಟೇ, ತಾವೇ ಯೋಚನೆ ಮಾಡೋಲ್ಲ, ಬೇರೆ ಎಲ್ಲರೂ ಕೇಳೋಲ್ಲ. ಬಟ್ ಸುಮ್ಮನೆನೂ ಇರೋಲ್ಲ. ಸುಮ್ಮನೆ ಇರ್ತಾರೆ. ಯಾವಾಗ ಒಂದ್ಸಲ ಕೆಲಸ ಮಾಡಿದ್ರೆ ಭಾಳಷ್ಟು ಪ್ರಮಾದ ಮಾಡಿಬಿಡ್ತಾರೆ. ಪ್ರಮಾದ, ಆಲಸ್ಯ, ನಿದ್ರೆ ಇದು ತಮೋಗುಣದ ಲಕ್ಷಣ. ಆದ ಕಾರಣ ಯೋಚನೆ ಮಾಡಿ, ನಾನು ನಿಜವಾಗ್ಲೂ ಯಾವ ರೀತಿ ಇದ್ದೀನಿ. ಯಾಕೆಂದರೆ ಕೆಲವನ್ನ ಬಾಕ್ಯ ಚರ್ಯನ್ನು ನೋಡಿ ಗುರುಗಳು ಹೇಳ್ಬೋದು, ಇದು ಸರಿಯಲ್ಲ, ಇದು ತಮೋಗುಣ, ಬದಲಾಯಿಸ್ಕೊ ಅಂತ. ಬಟ್ ಅದು ಯಾವಾಗ ಸಾಧ್ಯ? ಗುರು ಹತ್ರನೇ ನಾವು ಜೀವನ ಮಾಡ್ತಿದ್ರೆ. ಕಬೀರ್ ಹೇಳ್ತಾರೆ, ಗುರು ಜೊತೆಯಲ್ಲೇ ಇದ್ಬಿಡು, ಅದು ಬೆಸ್ಟ್. ತೆಲುಗಿನಲ್ಲೂ ಒಂದು ವಾಕ್ಯ ಇದೆ, ಗುರು ಇಂట్లో ఉండాలి లేదా ಗುರು ವೆಂಟ ಮನಮುಂಡಾಲಿ ಅಂತ. ಗುರು ಮನೆಯಲ್ಲೇ ಇರಬೇಕು, ಇಲ್ಲ ಗುರು ಹಿಂದೆ ನಾವಿರಬೇಕು. ಆವಾಗ ನಾವು ಚೆನ್ನಾಗಿ ಅವರು ಯಾವ ರೀತಿ ಒಬ್ಬ ಶಿಲ್ಪಿ ಒಂದು ವಿಗ್ರಹನ ಮಾಡಬೇಕಾದ್ರೆ ಆ ಕಲ್ಲಲ್ಲಿ ವಿಗ್ರಹ ಇದೆ, ಅದೇ ವಿಗ್ರಹ ಕಾಣಲಿಕ್ಕೆ ಯಾವ್ಯಾವ ಅಡ್ಡಿನೋ ಅದನ್ನೆಲ್ಲ ತೆಗೆದುಹಾಕ್ಬಿಟ್ರೆ ವಿಗ್ರಹ ತಯಾರಾಗುತ್ತೆ. ಅದೇ ರೀತಿ ಗುರು ಆ ಪರಮಾತ್ಮ ಸ್ವರೂಪ ತತ್ವಮಸಿ, ನೀನೇ ಆನಂದ ಸ್ವರೂಪ ಬ್ರಹ್ಮಸ್ವರೂಪ ಅಂತ ಏನು ಶ್ರುತಿ ಹೇಳುತ್ತೋ, ಆ ಬ್ರಹ್ಮಸ್ವರೂಪಕ್ಕೆ ಅದು ಅಲ್ದಿರ ಬೇರೆ ಏನೇನಿದೆಯೋ ಎಲ್ಲವನ್ನು ತೆಗೆದುಹಾಕ್ಬಿಟ್ಟು ಇದು ನಿನ್ನ ಸ್ವರೂಪ ಅಂತ ತೋರಿಸ್ಕೊಡ್ತಾನೆ. ಆ ರೀತಿ ನಾವು ಅವ್ರು ಏನು ಗುರು ಜೊತೆಗೆ ಇರಬೇಕು. ಒಂದು ವೇಳೆ ಆಗಲಿಲ್ಲ, ಕಬೀರ್ ಅಂತಾರೆ, ದಿವಸಕ್ಕೆ 2 ಸಲ ಆದರೂ ಗುರು ದರ್ಶನ ಮಾಡು. ಬೆಳಗ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಇಷ್ಟ ದೇವತೆ ಅನುಷ್ಠಾನ ಮಾಡಿಕೊಂಡು ಬೆಳಗ್ಗೆ ಹೋಗು ಗುರು ಹತ್ರ, ಒಂದು ಶ್ರವಣ ಮಾಡು. ಮತ್ತೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅದನ್ನೇ ಯೋಚಿಸ್ತು, ಶ್ರವಣದಲ್ಲಿ ಏನು ಹೇಳಿದಂತ ಯೋಚನೆ ಮಾಡ್ಕೊಂಡು ಮಾಡ್ತಿರು. ಮತ್ತೆ ಸಂಜೆಗೆ ದರ್ಶನ ಮಾಡು. ಒಂದು ವೇಳೆ ಆಗಲಿಲ್ಲ, ದಿವಸ ನೋಡೋಕ್ಕಾಗಲಿಲ್ಲ ಅಂದರೆ 2 ಸಲ ಹೋಗೋಕ್ಕಾಗಲ್ಲ, 1 ಸಲ ಆದರೂ ಹೋಗು.
ಆಗಲಿಲ್ಲ, ದಿವಸ ಆಗಲ್ಲ, 2 ದಿವಸಕ್ಕೊಂದ್ಸಲ ಹೋಗೋ ಆಗಲ್ಲ, 3 ದಿವಸಕ್ಕೊಂದ್ಸಲ ಹೋಗೋ ಆಗಲ್ಲ, ವಾರಕ್ಕೊಂದ್ಸಲ ಹೋಗೋ ಆಗಲ್ಲ, 15 ದಿವಸಕ್ಕೊಂದ್ಸಲ ಹೋಗೋ ಆಗಲ್ಲ, ತಿಂಗಳಿಗೊಂದ್ಸಲ ಹೋಗೋ ಆಗಲ್ಲ, ಮತ್ತು ವರ್ಷಕ್ಕೊಂದ್ಸಲ ಹೋಗೋ ಅಂತಾರೆ. ಎಲ್ಲಿ ಸ್ವಾಮೀಜಿ ವರ್ಷಕ್ಕೊಂದ್ಸಲ? ಗುರುಪೂರ್ಣಿಮಾ ಅಂದರೆ ಎಷ್ಟೊಂದು ಕಾರ್ಯಕ್ರಮ ಇರುತ್ತೋ. ಗುರುಪೂರ್ಣಿಮಾ ದಿವಸ ಅಲ್ಲೊಂದು ಕಾರ್ಯಕ್ರಮ, ಇಲ್ಲೊಂದು ಕಾರ್ಯಕ್ರಮ, ಇನ್ನು ಇತ್ತಷ್ಟು ಹೇಳೋದು ಗುರುವತ್ತು ಎಲ್ಲಿ ಹೋಗೋದು ನಾವು ಅಂದರೆ ಕೊನೆಗೆ ಹೇಳ್ತಾರೆ. ಚಿನ್ನಪ್ಪ ಸ್ವಾಮಿಗಳವರು ಹೇಳ್ತಾರೆ, ಸ್ವಾಮೀಜಿ ನಾನು ಒಂದೇ ಸಲ ಅಲ್ಲ 41ನೇ ಮಂಡಲ ಕಾರ್ಯಕ್ರಮ ನಡೆಯುತ್ತಲ್ಲ ಅವಾಗ ಬರ್ತೀನಿ. ಮಂಡಲ ಕಾರ್ಯಕ್ರಮ ನಡೆಯುತ್ತಲ್ಲ ಅವಾಗ ಬರ್ತೀನಿ. ಹಾಗೆ ಬರ್ತಾರೆ. ಪ್ರವಚನಕ್ಕೆ ಬನ್ನಿ ಅಂದರೆ 30 ಜನ ಬರಲ್ಲ, 3000 ಅಪ್ಲಿಕೇಶನ್ ಪಾಂಪ್ಲೆಟ್ ಕಳಿಸಿದ್ರು. ಮಂಡಲ ಕಾರ್ಯಕ್ರಮ ಅಂದರೆ ಬಂದ್ಬಿಡ್ತಾರೆ. ಆ ರೀತಿಯಲ್ಲ, ಗುರು ಜೊತೆಗೆ ಇದ್ದು ತೆಗೆದುಹಾಕ್ತಾನೆ. ಯಾವ ರೀತಿ ಶಿಲ್ಪಿ ತಾನು ಅಲ್ಲಿದ್ದ ಕಲ್ಲಲ್ಲಿರ್ತಕ್ಕಂಥ ಎಲ್ಲವೂ ತೆಗೆದು ವಿಗ್ರಹವನ್ನು ಕಾಣೋ ಥರ ಮಾಡ್ತಾನೋ, ಅದೇ ರೀತಿ ನಾವು ಅಲ್ಲದನ್ನೆಲ್ಲ ತೆಗೆದುಹಾಕ್ಬಿಟ್ಟು ಯಾರು ಕೇಳ್ತಾರೆ ಭಾಳಷ್ಟು ಜನ, ನಿಮ್ಮೂರು ಯಾವುದು, ನಿಮ್ಮೂರು ಯಾವುದು, ಯಾಕೋ ಗೊತ್ತಿಲ್ಲ. ಏನಾಗಬೇಕು ನಾವು ಕಟ್ಕೊಂಡು ಏನನ್ನ ತತ್ವ ಚಿಂತನೆ, ಭಕ್ತಿ, ಇಂಥದನ್ನೇನ ಕೇಳೋಣ. ಅದು ನಿಮ್ಮೂರು ಯಾವುದು, ನಿಮ್ಮೂರು ಯಾವುದು ಅಂತಾರೆ. ಯಾವುದಪ್ಪ ನಮ್ಮೂರಂದರೆ ವದಲದು ಮಾವೂರು ವದಲಿಗ ಮಿಗಿಲಿನದ ಊರು. ಬಿಡಬೇಕು ಅಂದ್ರೆ ಬಿಡಿಸ್ಕೊಳ್ಳೋಕ್ಕಾಗಲ್ಲ ಊರು. ಮತ್ತು ಎಲ್ಲವನ್ನು ಬಿಟ್ಟು ಯಾವುದು ಉಳಿಯುತ್ತೋ ಅದೇ ನಮ್ಮೂರು. ಯಾವ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ತೆಗೆದುಹಾಕಿದ್ಮೇಲೆ ಯಾವುದು ಉಳಿಯುತ್ತೋ ಅದೇ ಎಲ್ಲರೂ ಅದೇ. ಸೊ ಈ ರೀತಿ ಆದರೆ ನಾವೇನು ಮಾಡ್ತೀವಿ, ತಮೋಗುಣದಲ್ಲಿ ಗುರು ಹತ್ರಕ್ಕೂ ಎಲ್ಲ ಕೇಳೋದಿಲ್ಲ. ಆ ಕಾರಣ ನಮ್ಮಲ್ಲೇ ಯಾವುದಿದೆ ಅನ್ನೋದಕ್ಕೆ ಪರೀಕ್ಷೆ ಮಾಡಿಕೊಂಡು ಆ ತಮೋಗುಣದ ಧೃತಿ ಇದ್ದರೆ ಪ್ರಯೋಜನ ಇಲ್ಲ ಅಂತ ತೆಗೆದುಹಾಕೋಬೇಕು ಅಂಥೇಳಿ ನೆಕ್ಸ್ಟು ರಜೋಗುಣ ಅನ್ನತಕ್ಕಂಥದ್ದನ್ನು ಹೇಳ್ತಾರೆ. ಅದನ್ನು ನೋಡೋಣ. 34ನೇ ಶ್ಲೋಕ. ಗಲಾಟೆ ಮಾಡಬೇಡಿಪ್ಪ ಮಕ್ಕಳು. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಯಯಾತು ಧರ್ಮಕಾಮಾರ್ಥಾನ್ ಧೃತ್ಯಾಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸ ಪಾರ್ಥ ರಾಜಸಿ ಯಯಾತು ಧರ್ಮಕಾಮಾರ್ಥಾನ್ ಧೃತ್ಯಾಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸ ಪಾರ್ಥ ರಾಜಸಿ. ಮನುಷ್ಯ ಜೀವನವನ್ನು ಶಾಸ್ತ್ರ ಪ್ರಕಾರ 4 ಭಾಗವನ್ನು ಮಾಡಿದ್ದಾರೆ. 100 ವರ್ಷ ಆಯುಸ್ಸು ಅಂತ ಇಟ್ಕೊಂಡು 4 ಭಾಗ ಮಾಡ್ತಾರೆ. ಏನಂತ ಅಲ್ಲ, 100 ವರ್ಷ ಆಯುಸ್ಸಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದರಲ್ಲಿ ಧರ್ಮ, ಮೋಕ್ಷ ಇವೆರಡು ಪುರುಷ ಪ್ರಯತ್ನ. ಎಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತಾನೋ ಅಷ್ಟು ಮಟ್ಟಿಗೆ ಸಿದ್ಧಿ ಆಗುತ್ತೆ ಧರ್ಮ ಮತ್ತು ಮೋಕ್ಷ. ಅರ್ಥ, ಕಾಮ ಅನ್ನೋದು ಪ್ರಾರಬ್ಧ. ನೀವೆಷ್ಟೇ ಪ್ರಯತ್ನ ಪಟ್ಟರೂ ದೈವ, ಕಾಲ, ಪ್ರಾರಬ್ಧ ಅದರ ಪ್ರಕಾರನೇ. ಆದರೆ ಈ ರಜೋಗುಣ ಇರತಕ್ಕಂಥ ಏನು ಮಾಡ್ತಾನೆ, ಧಾರ್ಮಿಕವಾಗಿ ಇರ್ತಾನೆ. ಯಾತಕ್ಕೋಸ್ಕರಪ್ಪ ಧಾರ್ಮಿಕವಾಗಿದ್ದಾನೆ ಅಂದರೆ ಅರ್ಥ ಕಾಮಕ್ಕೋಸ್ಕರವಾಗಿ. ನೋಡಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಗರ್ಭಗುಡಿ ಅಂತ ಹೆಸರಿಟ್ಟಾರಂತೆ. ಯಾತಕ್ಕೋಸ್ಕರ ಗರ್ಭಗುಡಿ ಅಂತಾರೆ ಅಂದರೆ ಗರ್ಭದಲ್ಲಿ ಇದ್ದಾಗ ಮಾಡಿದಂಥ ಪ್ರಾರ್ಥನೆ ಏನಾದ್ರು ಜ್ಞಾಪಕ ಬರುತ್ತೇನೋ ಅಂತ. ಗರ್ಭದಲ್ಲಿ ಏನು ಪ್ರಾರ್ಥನೆ ಮಾಡಿರ್ತೀವಪ್ಪ ನಾವು ಅಂದರೆ ಗರ್ಭೋಪನಿಷತ್ತು ಹೇಳುತ್ತೆ, ಅಲ್ಲಿ ಶರೀರಕ್ಕಿಂತ ನಾನು ವಿಲಕ್ಷಣವಾದ ಸ್ವರೂಪ ಅನ್ನೋದು ಇರುತ್ತಂತೆ. ಎಷ್ಟೋ ಜನ್ಮಗಳನ್ನು ಕೊಟ್ಟೆ ಪರಮಾತ್ಮ, ಎಲ್ಲವನ್ನು ಹಾಳು ಮಾಡಿಕೊಂಡೆ. ಈಗ ಈ ಒಂದು ಜನ್ಮ ಅನ್ನತಕ್ಕಂಥ ಬಂದರೆ ನಿನ್ನ ಸೇವೆಗೆ ಉಪಯೋಗಿಸ್ತೀನಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ತೀನಿ ಅಂತ ಪ್ರಾರ್ಥನೆ ಮಾಡುತ್ತಂತೆ. ಯಾವಾಗ ಗರ್ಭ ಅನ್ನತಕ್ಕಂಥ ಬಿಟ್ಟು ಪೃಥ್ವಿ ಸ್ಪರ್ಶ ಆಗುತ್ತೋ
ಆ ಪ್ರಾರ್ಥನೆ ಮರ್ತೋಗುತ್ತೆ. ಮರ್ತೋಗಿ ಏನೇನು ಪ್ರಾರ್ಥನೆ ಮಾಡ್ತೀನಿ ನಿಮಗೆ ಗೊತ್ತು. ಯಾವಾಗ ಪೃಥ್ವಿ ಸ್ಪರ್ಶ ಆಯಿತೋ ಆ ಪ್ರಾರ್ಥನೆ ಹೋಯಿತು. ಎಂತಟಿ ಸಾಹಸಮೇ ಪಾಯ ಎಂತಟಿ ಸಾಹಸಮೇ ಅಂತಿಂತ ಕನರಾನಿ ಚಿಂತಲ ಚಿಕ್ಕಿಂಚಿ ಎಂತಟಿ ದುಃಖ ಸಾಗವನ ಮುಂಚಿತಿ ಎಂತಟಿ ಸಾಹಸಮೇ ಮಾಯ ಎಷ್ಟು ಸಾಹಸ ನಿಂದು. ದೇಹ ವಿಲಕ್ಷಣ ಚಿನ್ಮಯೊಳಗ ನಾಲ್ಕು ದೇಹ ಮೇನೇನ ನೀ ಮೋಹ ಮುಚ್ಚುಪಿತಿ. ಎಂತ ದೇಹ ವಿಲಕ್ಷಣವಾಗಿರ್ತಕ್ಕಂಥ ಚಿನ್ಮಯ ಸ್ವರೂಪ ಗರ್ಭದಲ್ಲಿ ಆ ರೀತಿ ಅನ್ನತಕ್ಕಂಥ ನೋಡಿದೆ. ಆದರೆ ಇಲ್ಲಿ ಬಂದರೆ ನೀನು ಇದೇ ರಕ್ತ ಮಾಂಸ ಶರೀರ ನೀನು ಅನ್ನತಕ್ಕಂಥ ಭ್ರಮೆ ತೊಗೊಂಡ್ಬಿಟ್ಟೆ. ಆದ್ರೂ ನಾವು ರಜೋಗುಣಿ ಇರ್ತಕ್ಕಂಥವನು ದೇವಸ್ಥಾನಕ್ಕೆ ಹೋದ್ರೂ ಆ ಗರ್ಭಗುಡಿ ಮುಂದೆ ನಿಂತ್ಕೊಂಡ್ರೆ ಗರ್ಭದಲ್ಲಿ ಏನು ಪ್ರಾರ್ಥನೆ ಮಾಡಿದ್ನೋ ಅದಕ್ಕೆ ಜ್ಞಾಪಕ ಬರೋಲ್ಲ. ಮತ್ತು ಇನ್ನೇನೇ ಜ್ಞಾಪಕ ಬರುತ್ತೆ, ನಿಮಗೆ ಗೊತ್ತು ಏನೇನು ಜ್ಞಾಪಕ ಬರುತ್ತೆ ಅಂತ. ನಮ್ಮ ಹುಡುಗನ ಪಾಸ್ ಆಗಬೇಕು, ನಮ್ಮ ಹುಡುಗಿ ಮದುವೆ ಆಗಬೇಕು, ಅದಾಗಬೇಕು, ಇದಾಗಬೇಕು, ಹಾಗಾಗಬೇಕು, ಹೀಗಾಗಬೇಕು. ಒಂದು ವೇಳೆ ದೇವರು ಇವೆಲ್ಲ ಬೇಡ ನಾನೇ ಬರ್ತೀನಿ ಅಂದರೆ ನಿನ್ನ ಕಟ್ಕೊಂಡು ನಾವೇನು ಮಾಡೋಣ? ನಮ್ಮ ಸಮಸ್ಯೆಗಳು ಇಷ್ಟೆಲ್ಲ ಇದೆ, ಹೌದೋ ಅಲ್ಲ? ಯಾಕೆ ರಜೋಗುಣದಲ್ಲಿ ಅರ್ಥ ಕಾಮ ಇದೇ ಬೇಕು, ಅದಕ್ಕೋಸ್ಕರ ಧರ್ಮ. ತೀರ್ಥಯಾತ್ರೆ ಮಾಡಲಿ, ಯಾವುದನ್ನು ವ್ರತ ನಿಯಮಗಳು ಮಾಡಲಿ, ಎಲ್ಲದರಲ್ಲೂ ಆಸೆ ಅನ್ನತಕ್ಕ ಮೂಲವಾಗಿ ಇದ್ದೇ ಇರುತ್ತೆ. ಶಾಸ್ತ್ರದಲ್ಲೂ ಸಂಕಲ್ಪ ಮಾಡಬೇಕಾದ್ರೆ ಹೇಳ್ತಾರೆ ಇಂಥ ಪೂಜೆ ಮಾಡೋದು ಇಂಥ ಫಲ ಅಂತ. ನಮ್ಮನ್ನು ಹೇಳಿದ್ದೆ. ಅದು ಯಾಕೆ ತಪ್ಪಿಸ್ಬೇಕಪ್ಪ ಅಂದರೆ ಯಾಕದು ಆಸೆ ಅಂದರೆ ಬಾಲವಂಚನ್ಯಾಯ ಅಂದರೆ ನಾನೇ ಹೇಳ್ತಿದ್ದ ಮಕ್ಕಳಿಗೆ, ಸುಮ್ಮನೆ ಕೂತ್ಕೊಂಡ್ರೆ ಹಣ್ಣು ಪ್ರಸಾದ ಕೊಡ್ತೀವಿ, ಆಮೇಲೆ ಮಹಾಪ್ರಸಾದ ಕೊಡ್ತೀವಿ, ಸುಮ್ಮನೆ ಕೂತ್ಕೊಳ್ಳಿ ಅಂತ. ಹೌದಾ? ಅಂದರೆ ಪ್ರಸಾದ ಅನ್ನತಕ್ಕ ಸಿಗುತ್ತೆ, ಬಟ್ ಸುಮ್ಮನೆ ಕೂತ್ಕೊಳ್ಳೋದೇ ಮುಖ್ಯ. ಹೌದಾ? ಅದೇ ರೀತಿ ನಮಗೂ ಅದೇನು ಪೂಜೆ ಮಾಡೋದು ಏನು ಫಲ ಬರುತ್ತೆ, ಬಟ್ ನಮ್ಮನ್ನು ಪ್ರಾಪಂಚಿಕದಿಂದ ಬಿಡಿಸಿ ಪರಮಾತ್ಮ ಕಡೆಗೆ ತಿರುಗಿಸ್ಲಿಕ್ಕೋಸ್ಕರ ಆ ಫಲದ ಆಸೆ ಅಷ್ಟೇ ಹೊರತು ಅದೇ ಮುಖ್ಯವಲ್ಲ. ಆದರೆ ನಾವೇನು ಮಾಡ್ಕೊಂಡ್ವಿ, ಅರ್ಥ ಕಾಮನೇ ಮುಖ್ಯ. ನೋಡಿ, ಧರ್ಮ ಅರ್ಥ ಕಾಮ ಮೋಕ್ಷ ಅಂದರೆ ಮೊದಲನೇದು ಬಿಟ್ಬಿಟ್ಟಿರ್ತೀವಿ. ಯಾವುದು? ಧರ್ಮ. ಲಾಸ್ಟ್ದು ಬಿಟ್ಬಿಟ್ಟಿರ್ತೀವಿ. ಯಾವುದನ್ನು ಇಟ್ಕೊಂಡಿರ್ತೀವಿ? ಅರ್ಥ ಕಾಮ. ಒಂದು ವೇಳೆ ದೇವಸ್ಥಾನಕ್ಕೆ ಹೋಗ್ತೀವಿ, ತೀರ್ಥಯಾತ್ರೆಗೆ ಹೋಗ್ತೀವಿ, ಯಾರೋ ಗುರುಗಳು ಬಂದಿದ್ದಾರೆ, ಒಂದ್ಸಲ ನಮಸ್ಕಾರ ಹಾಕ್ಕೊಂಡು 12:30 ಒಂದು ನಮಸ್ಕಾರ ಹಾಕ್ಕೊಂಡು ಹೋಗ್ಬಿಡ್ತೀವಿ ಅಂದರೆ ಇದೆಲ್ಲ ಯಾವುದಕ್ಕೋಸ್ಕರ? ಅರ್ಥ ಕಾಮಕ್ಕೋಸ್ಕರವೇ ಹೊರತು ದೇವ್ರಿಗೋಸ್ಕರ ಹೋಗಲ್ಲ. ಒಂದು ವೇಳೆ ದೇವ್ರಿಗೋಸ್ಕರ ತಮೋಗುಣದಲ್ಲಿರ್ತಕ್ಕಂಥ ರಜೋಗುಣದಲ್ಲಿರ್ತಕ್ಕಂಥಲ್ಲಿ ಸಾತ್ವಿಕ ಗುಣದಲ್ಲಿರ್ತಕ್ಕಂಥವ್ರು ರಬಿಯ ಪ್ರಾರ್ಥನೆ ಮಾಡ್ತಾರೆ ಸೂಫಿ ಫಿಲಾಸಫಿನಲ್ಲಿ. ಏನು ಪ್ರಾರ್ಥನೆ ಮಾಡ್ತಾಳೆ ಆಕೆ? ಪರಮಾತ್ಮ, ನರಕದ ಭಯದಿಂದ ನಾನು ನಿನ್ನನ್ನು ಪ್ರಾರ್ಥನೆ ಮಾಡೋದಾದರೆ ನನ್ನ ನರಕಕ್ಕೆ ಹಾಕು. ನರಕದ ಭಯದಿಂದ ನಾನು ನಿನ್ನನ್ನು ಪ್ರಾರ್ಥನೆ ಮಾಡೋದಾದ್ರೆ ನನ್ನ ನರಕಕ್ಕೆ ಹಾಕು. ಸ್ವರ್ಗದ ಆಸೆಯಿಂದ ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ, ನಿನ್ನ ಆಶ್ರಯಿಸಿದ್ದೀನಿ ಅಂದರೆ ಅವಾಗಲೂ ನರಕಕ್ಕೆ ಹಾಕು. ಭಕ್ತರಿಗೆ ಏನೇನು ಕೊಡಬೇಕು ಅಂತೀಯೋ ಅದೆಲ್ಲವನ್ನು ಬೇರೆಯವ್ರಿಗೆ ಕೊಟ್ಬಿಡು. ಯಾರ್ಯಾರು ಕೊಟ್ಬಿಡು, ನನಗೇನು ಬೇಡ. ಮತ್ತು ನಿಂಗೇನು ಬೇಕು? ನೀನೇ ಬೇಕು. ಅದು ಸಾತ್ವಿಕ ಗುಣ. ರಜೋಗುಣ LIC ಏಜೆಂಟು ದೇವರೊಂದು ನಮಗೆ. ಯಾಕೆ LIC ಆಫೀಸ್ ನಾನೇ ಹೋದರೆ ಕೆಲಸಗಳಾಗಲ್ಲ. ಅದು ಭಾರತ ದೇಶದಲ್ಲಿ ಯಾವ ಆಫೀಸ್ಗೆ ಹೋದರೂ ಕೆಲಸಗಳಾಗಲ್ಲ. ಒಬ್ಬ IAS ಆಫೀಸರ್ಗೆ 3 ಜನ ಏಜೆಂಟ್ಸ್ ಇರ್ತಾರಂತೆ. ಆ ಏಜೆಂಟ್ಸ್ ಹಿಡ್ಕೋಬೇಕು. ಆ ರೀತಿ ದೇವರು ಒಬ್ಬ ಏಜೆಂಟ್ ನಮಗೆ. ಯಾವುದಕ್ಕೆ? ಅದು ಬೇಕು ಅನ್ನೋಕ್ಕೆ. ಇದು ರಜೋಗುಣದ ಲಕ್ಷಣ. ಬಟ್ ಇದರಿಂದ ನಿಜವಾದ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ತಮೋಗುಣದಲ್ಲೂ ಸಾಧ್ಯ ಇಲ್ಲ, ರಜೋಗುಣದಲ್ಲೂ ಸಾಧ್ಯವಿಲ್ಲ. ಧರ್ಮ ಅರ್ಥ ಕಾಮ ನೃತ್ಯ ಧಾರಯತೆ ಪ್ರಸಂಗೇನ ಫಲಾಕಾಂಕ್ಷಿ ಅಂದರೆ ಪ್ರಸಂಗೇನ ಯಸ್ಯ ಧರ್ಮಾದೇಹೇ ಧಾರಣ ಪ್ರಸಂಗ. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿ ಆ ಧರ್ಮ ಅನ್ನತಕ್ಕ ಆಚರಣೆ ಮಾಡಬೇಕು. ಇವಾಗ ಗಣೇಶನ ಹಬ್ಬ ಬಂತು, ಹೌದಾ? ಆ ಗಣೇಶನ ಪೂಜೆ ಮಾಡಿದ್ವಿ, ಮತ್ತು ಗೌರಮ್ಮನ ಪೂಜೆ ಮಾಡಿದ್ವಿ. ಈ ರೀತಿ ಯಾವುದೋ ಎಲ್ಲ ಮಾಡ್ತೀವಲ್ಲ,
ಯಾವುದಕ್ಕೋಸ್ಕರ ಅಂದರೆ ಏನೋ ಫಲಾಕಾಂಕ್ಷಿ ಯಾವುದೋ ಒಂದು ಫಲವನ್ನು ಇಟ್ಕೊಂಡೇ ಮಾಡ್ತಾನೆ ಹೊರತು ದೇವ್ರಿಗೋಸ್ಕರವೇ ಮಾಡಲ್ಲ. ಯಾರು ಫಲಕ್ಕೋಸ್ಕರವೇ ದೇವ್ರನ್ನ ಹಿಡ್ಕೊಂಡಿದ್ದಾರೋ ಅವರು ರಜೋಗುಣ. ಫಲಕ್ಕೋಸ್ಕರವೇ ದೇವ್ರನ್ನ ಹಿಡ್ಕೊಂಡಿದ್ದಾರೋ ಅವರು ರಜೋಗುಣ. ಒಂದು ಯೋಗಕ್ಷೇಮ ವಹಾಮ್ಯಹಂ, ನಾನೇ ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ತೀನಿ ಅಂತಾನೆ. ಅದರಲ್ಲಿ ಏನಾಗಿದೆಯಪ್ಪ ಅಂದರೆ ಪರಮಾತ್ಮ ಏನು ಕೊಡ್ತಾನೋ ಅದು ನಮಗೆ ಸರಿ ಹೋಗಲ್ಲ, ನಾವೇನು ಕೇಳ್ತೀವೋ ಅದು ಪರಮಾತ್ಮ ಕೊಡೋದು. ಯಾಕೆ ನಿಮಗೆ ಬೇಡ ಇದು ಅಂತಾನೆ, ನಮಗೆ ಅದು ಸರಿ ಹೋಗಲ್ಲ. ಅಷ್ಟೇ ಅಲ್ಲ, ಮೊನ್ನೆ ಎಲ್ಲೋ ಒಂದು ಕಡೆ ನೋಡಿದೆ, ಕೃಷ್ಣ ಹೇಳ್ತಂತ ಅರ್ಜುನಿಗೆ, ಅಂದರೆ ನಾನೇ ಪರಮ ಭಕ್ತ ಅನ್ನತಕ್ಕಂಥ ಭಾವನೆ ಬರುತ್ತಂತ ಅರ್ಜುನಲ್ಲಿ. ಅದಕ್ಕೆ ಕೃಷ್ಣ ಅದನ್ನು ವ್ಯಕ್ತ ಮಾಡಲಿಲ್ಲ. ನೀನು ಈಗ ಅಂದ್ಕೊಳ್ತಿದ್ಯಾ ಅದೇ ನೋಡು, ಅಲ್ಲೊಬ್ಬರು ಯಾರೋ ಕೂತಿಯಾರೆ, ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸ್ಬಿಟ್ಟು ಬಾ ಅಂತ. ಅವರು ದಂಡ ಇಟ್ಕೊಂಡಿರ್ತಾರೆ, ಆ ದಂಡ ಯಾತಕ್ಕೆ ಅಂತ ಕೇಳ್ಕೊಂಬ ಅಂತ. ಸರಿ ಅರ್ಜುನ ಹೋಗ್ತಾನಂತ ಅಲ್ಲೊಬ್ಬ ಯಾರೋ ಬಾಕಿ ಕೂತಿರ್ತಾರೆ. ಈ ದಂಡ ಯಾಕೆ ಇಟ್ಕೊಂಡಿದ್ದೀಯಮ್ಮ ಅಂದರೆ ಅವನು ಯಾವನು ಅರ್ಜುನ ಅಂತಿದ್ದಾನೆ ಮತ್ತು ಆ ದ್ರೌಪದಿ, ಇವರಿಬ್ಬರು ಆ ಕೃಷ್ಣನಿಗೆ ಎಷ್ಟು ಕಷ್ಟ ಕೊಟ್ಟರು. ಅವನು ಸಾರ್ಥಿಯಾಗಿ ಮಾಡ್ಕೊಂಡಿದ್ದಾನೆ ಕೃಷ್ಣನ. ಆ ದ್ರೌಪದಿ ಆ ಕೌರವ ಸಭೆಯಲ್ಲಿ ಪ್ರಾರ್ಥನೆ ಮಾಡಿ ಏನೇನೋ ಯಾವಾಗ ಹಿಂಸೆ ಕೊಡ್ತಿರ್ತಾರೆ ಕೃಷ್ಣನಿಗೆ. ನಾನು ಅವರಿಬ್ಬರು ಸಿಕ್ಕಿದ್ರೆ ಕೂಡಿಸ್ಕೊಳ್ಳಿ, ಇಲ್ಲ ಸ್ವಲ್ಪ ಆಚೆಗೆ ಕರ್ಕೊಂಡೋಗಿರಿ, ಸ್ವಲ್ಪ ಆಚೆಗೆ ಕರ್ಕೊಂಡೋಗಿ. ಕೃಷ್ಣ ಡ್ರೈವರ್ ಮಾಡಿಕೊಂಡ, ಸಾರಥಿ ಮಾಡಿಕೊಂಡ. ಆ ದ್ರೌಪದಿ ಕೌರವ ಸಭೆಯಲ್ಲಿ ಗೋಳಾಡ್ತಾ ಎಷ್ಟೊಂದು ಹಿಂಸೆ ಕೊಟ್ಟು ಕೃಷ್ಣನಿಗೆ. ಅವರಿಬ್ಬರೂ ಬಾರಿಸ್ಕೊಂಡ ಅಂತಿದ್ದೀನಿ. ಅಂದರೆ ಕೃಷ್ಣನಿಗೆ ಏನು ಹಿಂಸೆಯನ್ನು ಕೊಡೋದು ಬೇಡ, ಏನು ಕೇಳೋದು ಬೇಡ, ಕೃಷ್ಣ ಸಾಕು ನಮಗೆ. ಆ ರೀತಿ ಇರಬೇಕಾಗಿದ್ದವರು ಮತ್ತೇನು ಮಾಡಿದ್ದೀವಿ, ಅರ್ಥ ಕಾಮಗಳಿಗೋಸ್ಕರವೇ ದೇವ್ರನ್ನ ಹಿಡ್ಕೊಂಡಿರ್ತಾರೆ. ಇವನು ರಜೋಗುಣಿ. ಇನ್ನು ತಮೋಗುಣಿ ಆ ಸುದ್ದಿಗೆ ಹೋಗಲ್ಲ. ಎಲ್ಲಿದ್ದೇವ್ರು ಏನು ಬೇಡ, ಸಿನ್ನಕ್ಕೆ ಸಿಕ್ಕಬೇಕು, ಮಲಗಕ್ಕೆ ಜಾಗ ಸಿಕ್ಕಬೇಕು, ಸೋಮಾರಿಯಾಗಿ ಕಾಲ ಕಳೀತಾನೆ. ಇಂಥ ಧೃತಿ ಪ್ರಯೋಜನ ಇಲ್ಲ ಅಂತಾರೆ. ಅಂದರೆ ಸಾತ್ವಿಕವಾದಂಥ ಧೃತಿ ಅಂದರೆ ಯಾವುದು ಅಂತ ನಾವು ಮಧ್ಯಾಹ್ನ 4ರಿಂದ 5ಕ್ಕೆ 3:30 ಶುರುವಾಗುತ್ತೆ. ಅರ್ಧ ಗಂಟೆ, 1 ನಿಮಿಷ ಕೂಡಿ. ಮೂರುವರೆಗೆ ಮುಂಚೆ